ಸಾಗೋಣ ಸ್ತಬ್ಧ ಚಿತ್ರ ಚಲಿಸುತ್ತಿದೆ. ಅದರ ಮುಂಭಾಗದಲ್ಲಿ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಯಮಾಡಿ ಮುಂದೆ ಸಾಗಬೇಕು ಕಲಾವಿದರು. ಪ್ರಕೃತಿಯ ಸೌಹಾರ್ದತೆಯೊಂದಿಗೆ ಪ್ರಗತಿಯತ್ತ ಸಾಗೋಣ ಎಂಬ ಸಂದೇಶದೊಂದಿಗೆ ಚಾಮರಾಜನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ನೋಡ್ಲಿಕ್ಕೆ ಒಂದು ಸೊಬಗು. ಆನೆಗಳು, ಹುಲಿ, ಸಿಂಹಗಳು ಮಾನವ ಪ್ರಕೃತಿಯೊಂದಿಗೆ ಕೈ ಜೋಡಿಸಿದಾಗ ಎಷ್ಟು ಸೊಬಗು ಎಂದು ಸಾರುವ ಸಂದೇಶ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಈ ಸ್ತಬ್ಧ ಚಿತ್ರ ಮುಖೇನ ತೋರಿಸ್ತಾ ಇದೆ ಬಂಧುಗಳೇ. ಅದಾದ ನಂತರ ಗೊರವರ ಕುಣಿತ ಕಲಾವಿದರು ಬರ್ತಾ ಇದ್ದಾರೆ. ಶ್ರೀ ಶಿವಮಲ್ಲು RM, ಶ್ರೀ ಭಕ್ತ ಕನಕದಾಸರ ಗೊರವರ ಕುಣಿತ ಕಲಾ ಸಂಘ ಚಾಮರಾಜನಗರ ಜಿಲ್ಲೆ ಹಾಗೂ ಶ್ರೀ ಚನ್ನಮಲ್ಲೇಗೌಡ, ಶ್ರೀ ಸರಪಣಿ ಮೈಲಾರ ಲಿಂಗೇಶ್ವರ ಗೊರವರ ಕುವೆಂಪು ನಗರ ಮೈಸೂರು. ಧಾರ್ಮಿಕ ಹಿನ್ನೆಲೆಯಿಂದ ಮೂಡಿ ಬಂದಿದ್ದರೂ ಗೊರವರ ಸಂಪ್ರದಾಯ ವ್ಯಕ್ತಿ ಕಲೆಯಾಗಿ ಬೆಳೆದು ಬಂದಿದೆ. ಇವರ ವೇಷಭೂಷಣಗಳಷ್ಟೇ ಅವರ ಕುಣಿತವೂ ಆಕರ್ಷಕ. 7 ಕೋಟಿ ಮೈಲಾರ ಲಿಂಗನಿಗೆ ಉಗೆ ಉಗೆ ಎನ್ನುವುದು ಮೈಲಾರ ಲಿಂಗನ ಭಕ್ತರಾದ ಗೊರವರ ಉದ್ಘೋಷ. ಕರಿಯ ಕಂಬಳಿಯ ನಿಲುವಂಗಿ, ತಲೆಗೆ ಕರಡಿ ಕೂದಲಿನ ಟೊಪ್ಪಿಗೆ, ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ಪಿಳ್ಳಂಗೋವಿ, ಕೊರಳಲ್ಲಿ ಕವಡೆಸರ, ಚರ್ಮದ ಜೋಳಿಗೆ, ಹಣೆಗೆ ಮೈಲಾರ ಲಿಂಗನ ಭಂಡಾರ ಮುದ್ರೆ. ಇವು ಗೊರವರ ವೇಷಭೂಷಣ. ಗೊರವರನ್ನು ದಕ್ಷಿಣ ಕರ್ನಾಟಕದಲ್ಲಿ ಗೊಗಯ್ಯ, ಗಗ್ಗಯ್ಯ, ಗೊರವಯ್ಯ ಎಂದು ಕರೆಯುತ್ತಾರೆ. ಗೊರವ ಶಬ್ದಕ್ಕೆ ಶೈವ ಭಿಕ್ಷು ಎಂಬ ಅರ್ಥವಿದೆ. ಇವರ ಕಲಾ ಪ್ರದರ್ಶನಕ್ಕೆ ವಿಶಾಲವಾದ ಸ್ಥಳವಿರಬೇಕು. ಸಾಲಾಗಿ ನಿಲ್ಲುವ 10-12 ಜನ ಗೊರವರು ಈ ತಂಡದಲ್ಲಿರುತ್ತಾರೆ. ದೈವ ಸ್ಥಿತಿ ಮಾಡುವ ಹಿರಿಯ ಗೊರವ ಪಿಳ್ಳಂಗೋವಿ ಊದಿ ತನ್ನ ಢಮರುಗಳನ್ನ ಢಗ ಢಗ ಎಂದು ಬಡಿದು ನಿಲ್ಲುತ್ತಾನೆ. ನಂತರ ಒಟ್ಟಾಗಿ ದೈವದ ಸ್ತುತಿ ಆರಂಭವಾಗಿ 10-12 ಡಮರುಗಳು ಢಗ ಢಗ ಸದ್ದನ್ನ ಮಾಡುತ್ತವೆ. ಈ ಸದ್ದಿಗೆ ತಕ್ಕಂತೆ ಮುಂದೆಜ್ಜೆ ಹಿಂದೆಜ್ಜೆ ಹಾಕುತ್ತಾ ಕುಣಿಯುವುದು ಸೊಗಸಾಗಿರುತ್ತೆ. ಪರಾಕಾಷ್ಠೆ ಮುಟ್ಟಿದಾಗ ಮಂಡಲಾಕಾರದಲ್ಲಿ ಸುತ್ತುಗಟ್ಟಿಕೊಂಡು ಕುಣಿತವು ರುದ್ರರೂಪ ತಾಳುತ್ತದೆ. ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅಲ್ಲದೆ ಭಕ್ತರ ಮನೆಗಳಲ್ಲಿ ಗೃಹ ಪ್ರವೇಶದಲ್ಲಿ ಭಕ್ತರು ಗೊರವರನ್ನ ಆಹ್ವಾನಿಸುತ್ತಾರೆ. ಕುರುಬ ಜನಾಂಗದಲ್ಲಿ ಇದು ಹೆಚ್ಚು ಪ್ರಚಲಿತವಿದೆ. ಚಾಮರಾಜನಗರದ ಕಡೆ ಈ ಕುಣಿತವನ್ನ ಕಡದದ್ದಯ್ಯ ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಕಡೆ ಮೈಲಾರ ಲಿಂಗನ ಕುಣಿತ ಒಗ್ಗ ಕುಣಿತ ಎಂದು ಕೂಡ ಕರೆಯುತ್ತಾರೆ. ಗೊರವರ ಕುಣಿತ ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅವರ ಅಭ್ಯಾಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಜನಪದ ಕಲೆಗಳು ಸಮುದಾಯ ಪ್ರಜ್ಞೆಯನ್ನ ಮೂಡಿಸುತ್ತೆ. ಇಲ್ಲಿ ಎಲ್ಲರೂ ಒಟ್ಟಾದಾಗ ಮಾತ್ರ ಅದು ಚಂದವಾಗಿ ಪ್ರದರ್ಶನ ಕಾಣೋದಕ್ಕೆ ಸಾಧ್ಯ. ನೋಡಿ, ಎಲ್ಲರೂ ಒಂದೇ ಭಾವದಲ್ಲಿ ಒಂದೇ ರೀತಿಯ ಹೆಜ್ಜೆಗಳನ್ನ ಇರಿಸ್ತಾ ನಾವೆಲ್ಲರೂ ಒಂದೇ ಎನ್ನುವಂತ ಭಾವವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮೂಹಿಕ ಪ್ರಜ್ಞೆ ಇದ್ದಾಗ ಮಾತ್ರ ಎಲ್ಲರೂ ಹೀಗೆ ಒಟ್ಟಾಗಿ ಸೇರಿ ಒಂದು ಕಲೆಯನ್ನ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡೋದು ಸಾಧ್ಯವಾಗತ್ತೆ. ಇವೆಲ್ಲವೂ ಕೂಡ ಸಾಮೂಹಿಕವಾಗಿ ಮಾಡುವಂತಹ ನೃತ್ಯಗಳು. ಸಾಮೂಹಿಕವಾಗಿ ಮಾಡಿದಾಗ ಮಾತ್ರ ಅದರ ಸೊಗಸು ಇನ್ನು ವೃದ್ಧಿಯಾಗತ್ತೆ. ಕಲಾವಿದರು ಮುಂದೆ ಸಾಗಬೇಕು. ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಇದೆ. ದಯಮಾಡಿ ಕಲಾವಿದರು ಮುಂದೆ ಸಾಗಬೇಕು. ಬೆಳಗಾವಿ ಜಿಲ್ಲೆ ಶ್ರೀ ಮಹಾಕಾಳಿ ಮಾಯಕ್ಕ ದೇವಿ ದೇವಸ್ಥಾನ ಚಿಂಚಲಿ. ಮೊದಲು ಮಾಯಕ್ಕ ದೇವಿ ಬಂದಿದ್ದು ಕೊಂಕಣದಿಂದ. ಅವಳು ರಾಕ್ಷಸರನ್ನು ಹಿಂಬಾಲಿಸಿ ಚಿಂಚಲಿಯಲ್ಲಿ ಕೀಲ್ ಮತ್ತು ಕಟ್ಟ ಎಂಬ 2 ರಾಕ್ಷಸರನ್ನು ನಾಶ ಮಾಡಿದಳು. ಆ ರಾಕ್ಷಸರನ್ನು ನಾಶ ಮಾಡಲು ವೀರರು ಮಾಯಕ್ಕನಿಗೆ ಸಹಾಯ ಮಾಡಿದರು. ಮಾಯಕ್ಕ ಚಿಂಚಲಿ ಗ್ರಾಮದ ಸುತ್ತಲೂ ಇರುವ ಗುಡ್ಡತಾಯಿ, ಕ್ಯಾರಿಕೊಪ್ಪ, ಎಡೆಮಾಯವ್ವ, ಕರಗಟ್ಟಿ, ಚಿನ್ನದ ಗಿಡ ಇವುಗಳಿಗೆ ಹೋಗಿದ್ದಳು. ರಾಕ್ಷಸರನ್ನು ನಾಶ ಮಾಡಿದ ನಂತರ ಮಾಯಕ್ಕ ದೇವಿಯು ತನಗಾಗಿ ಒಂದು ಸ್ಥಳವನ್ನು ಹುಡುಕಲು ಪ್ರಾರಂಭ ಮಾಡಿದಳು. ಮಾಯಕ್ಕ ದೇವಿಯ ದೇವಾಲಯವು ಗ್ರಾಮದ ಮಧ್ಯದಲ್ಲಿದೆ. ಈ ಪ್ರದೇಶವು ಮಣ್ಣಿನ ದಿಬ್ಬವಾಗಿದೆ. ದೇವಾಲಯವು ಕಲ್ಲಿನ ಕಟ್ಟಡವನ್ನು ಹೊಂದಿದೆ. ದೇವಾಲಯವು ಅದರ ಪೂರ್ವಕ್ಕೆ 50 ಅಡಿ ದ್ವಾರವನ್ನು ಹೊಂದಿದೆ. ದ್ವಾರವು ಆಕರ್ಷಕ ಶೈಲಿಯಲ್ಲಿದೆ. ದ್ವಾರದ ಮುಂದೆ ದೊಡ್ಡ ಕಲ್ಲಿನ ಆನೆಗಳಿವೆ.
ಭಕ್ತರು ಆನೆಗಳ ಮುಂದೆ ಉಪ್ಪು ಮತ್ತು ಹಿಟ್ಟನ್ನು ಅರ್ಪಿಸುತ್ತಾರೆ. ದೇವಿಯ ಮತ್ತೊಂದು ಪ್ರಮುಖ ವಿಶೇಷತೆ ಎಂದರೆ ಶ್ರೀ ಚಿಂಚಲಿ ಮಾಯಕ್ಕ ದೇವಿ ದೇವಸ್ಥಾನವು ನಿರ್ದಿಷ್ಟ ಧರ್ಮಕ್ಕೆ ಬದಲಾಗಿ ಎಲ್ಲಾ ರೀತಿಯ ಧರ್ಮಗಳಿಗೆ ಸಂಬಂಧಿಸಿದೆ. ಮಾಯಕ್ಕ ದೇವಿಯ ಪ್ರತಿಮೆ 3 ಅಡಿ ಎತ್ತರವಿದೆ, ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಆಕೆಯ ತಲೆಯ ಮೇಲೆ ಕಿರೀಟ ಮತ್ತು 7 ಹೆಡೆ ಸರ್ಪವಿದೆ. ಆಕೆಯ ದೇಹದ ಮೇಲೆ ಚಿನ್ನದ ಆಭರಣಗಳಿವೆ. ಆಕೆಯ ಬಲಗೈಯಲ್ಲಿ ಕತ್ತಿ ಮತ್ತು ತ್ರಿಶೂಲ, ಎಡಗೈಯಲ್ಲಿ ಹಾವು ಇದೆ. ಮಾಯಕ್ಕ ದೇವಿಯನ್ನು ಯಾವಾಗಲೂ ಕೆಂಪು ಅಥವಾ ಹಸಿರು ಸೀರೆಯಲ್ಲಿ ಪೂಜಿಸಲಾಗುತ್ತದೆ. ಕೊಲ್ಲೂರು ಮೂಕಾಂಬಿಕಾ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿಯಂತೆ ಈ ದೇವಿ ಪೂಜೆಯನ್ನು ದಿನಕ್ಕೆ 2 ಬಾರಿ ನೆರವೇರಿಸಲಾಗುತ್ತದೆ. ಬೆಳಗಾವಿ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ಮೆರವಣಿಗೆಯಲ್ಲಿ ಸಾಕ್ತಾ ಇರುವಂತದ್ದು ದಟ್ಟಿ ಕುಣಿತ. ಶ್ರೀ ರಾಮಪ್ಪ ಸಿ ವಡೇರ ದಟ್ಟಿ ಕುಣಿತ ಕಲಾವಿದರ ಸಂಘ ಬೆಳಗಾವಿ, ಶ್ರೀ ಗೌಡಪ್ಪ ಪಾಟೀಲ, ಶ್ರೀ ಮುತ್ತೇಶ್ವರ ದಟ್ಟಿ ಕುಣಿತ ಕಲಾವಿದರ ಸಂಘ ಬೆಳಗಾವಿ ಜಿಲ್ಲೆ. ಬಂಧುಗಳೇ, ದಟ್ಟಿ ಕುಣಿತ ಅಥವಾ ದಟ್ಟಿ ಆಟವು ಅದ್ವಿತೀಯ ಸಾಧನೆಯ ಕಸರತ್ತುಗಳಿಂದ ಕೂಡಿದ ಕಲಾ ಪ್ರಕಾರ. ಶುಂಭ, ನಿಶುಂಭ ಮತ್ತು ಮಹಿಷಾಸುರರ ಸಂಹಾರಕ್ಕಾಗಿ ದುರ್ಗೆಯ ಅವತಾರ ತಾಳಿದ ಪಾರ್ವತಿಯು ದಟ್ಟಿ ತೊಟ್ಟು ನರ್ತಿಸುತ್ತಾ ರಾಕ್ಷಸ ಸಂಹಾರ ಮಾಡಿದ್ದರ ಸಂಕೇತವಾಗಿ ಈ ಕುಣಿತ ಬಂತೆಂದು ಹೇಳುತ್ತಾರೆ. ಉತ್ತರ ಕರ್ನಾಟಕದ ಕುರುಬ ಜನಾಂಗವು ತಮ್ಮ ಕುಲದೈವ ಬೀರಪ್ಪನ ಆರಾಧನೆಯಲ್ಲೂ ಇದನ್ನ ಪ್ರದರ್ಶಿಸುವುದು ಉಂಟು. ಸುಮಾರು 10 ರಿಂದ 16 ಮಂದಿ ಕಲಾವಿದರು ಪಾಲ್ಗೊಳ್ಳುವ ಈ ಕುಣಿತದಲ್ಲಿ 4 ರಿಂದ 6 ಮಂದಿ ವಾದ್ಯಮೇಳ, ಉಳಿದವರು ಕುಣಿತದವರು. ಕೆಂಪು ನಿಲುವಂಗಿ ಧರಿಸಿ ಕೆಂಪು ಇಜಾರ ಇಲ್ಲವೇ ಪೈಜಾಮ ತೊಟ್ಟು, ನಡುವಿಗೆ ನಡುಕಟ್ಟು, ತಲೆಗೆ ರುಮಾಲು, ಅಂಗಿಯ ಮೇಲೆ ಕುತ್ತಿಗೆಯಿಂದ ಎಳಿಬಿಟ್ಟ ಕೆಂಪಂಜಿನ ದೊಡ್ಡ ದಡಿಧೋತರ, ಕೈಯಲ್ಲಿ ಉದ್ದನೆಯ ವಸ್ತ್ರ, ಕಾಲಲ್ಲಿ ಗೆಜ್ಜೆ, ಕೊರಳಲ್ಲಿ ಸರಮಾಲೆ, ಮುಖಕ್ಕೆ ಅರಿಶಿನ ಭಂಡಾರ ಇವಿಷ್ಟು ಕುಣಿತದವರ ವೇಷಭೂಷಣಗಳು. ವಾದ್ಯದವರು ದಿನನಿತ್ಯದ ಉಡುಪಿನಲ್ಲಿರುತ್ತಾರೆ. ಕೈಪಟ, ತಾಳೆ ಮತ್ತು ಗಮಕಿ, ಶಹನಾಯಿ, ಹಿಮ್ಮೇಳದ ವಾದ್ಯಗಳು ಜೊತೆಗೆ ಮತ್ತೆರಡು ದೊಡ್ಡ ಕಂಚಿನ ತಾಳಗಳಿರುತ್ತದೆ. ಈ ಕುಣಿತದಲ್ಲಿ ಹಿಮ್ಮೇಳ ವಾದ್ಯಗಳೇ ಕುಣಿತದ ಸ್ಫೂರ್ತಿ ಮತ್ತು ಶಕ್ತಿ. ಕೈಪಟ ತಾಳ, ಸನಾದಿಗಳ ಗತ್ತಿಗೆ ತಕ್ಕಂತೆ ಕಲಾವಿದರು 1 ಸಾಲು ಇಲ್ಲವೇ 2 ಸಾಲುಗಳಲ್ಲಿ ನಿಂತು ಎಲ್ಲರೂ ಒಂದೇ ಪ್ರಕಾರವಾಗಿ ಹೆಜ್ಜೆ ಇಡುತ್ತಾ, ಹಾಡುತ್ತಾ, ಕುಣಿಯುತ್ತಾ, ಕೂಡುತ್ತಾ, ಕಾಲು ಜಾರಿಸುತ್ತಾ, ಬಾಗುತ್ತಾ, ಬೀಗುತ್ತಾ ಕುಣಿಯಲಾರಂಭಿಸುತ್ತಾರೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಚಲಿತದಲ್ಲಿದೆ. ಕೃಷ್ಣಾಷ್ಟಮಿ, ಗಂಗಾಷ್ಟಮಿ, ಗಣೇಶ ಚತುರ್ಥಿ, ಶಿವರಾತ್ರಿ ಮುಂತಾದ ಹಬ್ಬಗಳಲ್ಲಿ ಪ್ರದರ್ಶನ ಮಾಡುತ್ತಾರೆ. ವಿಜಯನಗರ ಜಿಲ್ಲೆ. ವಿಶಿಷ್ಟ ವಿಜಯನಗರ ಜಿಲ್ಲೆಯ ವೈಶಿಷ್ಟ್ಯತೆಗಳು. ಹಂಪಿ ಕಮಲಮಹಲ್. ಕಮಲಮಹಲ್ ಹಂಪಿಯ ಪ್ರಮುಖ ಸ್ಮಾರಕವಾಗಿದೆ. ವಿಜಯನಗರ ಆಡಳಿತಗಾರ ಕೃಷ್ಣದೇವರಾಯರ ರಾಜ ಮನೆತನದ ಮಹಿಳೆಯರಿಗಾಗಿ ನಿರ್ಮಿಸಲಾದ ನೈಸರ್ಗಿಕ ಹವಾನಿಯಂತ್ರಿತ ನಿವಾಸವಾಗಿದೆ. ಕಮಲಮಹಲ್ ಮೇಲ್ಭಾಗದಲ್ಲಿ ನೀರಿನ ತೊಟ್ಟಿಯನ್ನು ಹೊಂದಿತ್ತು. ಗೋಡೆ ಮತ್ತು ಛಾವಣಿಯ ಒಳಗೆ ಇರುವ ರಂಧ್ರಗಳ ಮೂಲಕ ನೀರು ಕಟ್ಟಡದ ತುಂಬಾ ಹರಿದು ಕಡು ಬೇಸಿಗೆಯಲ್ಲೂ ತಂಪಾಗಿ ಇರಿಸುವಲ್ಲಿ ಸಹಕರಿಸುತ್ತಿತ್ತು. ಕಮಲಮಹಲ್ ಅನ್ನು ಚಿತ್ರಾಂಗಿ ಮಹಲ್ ಎಂದು ಕೂಡ ಕರೆಯುತ್ತಾರೆ. ಅಂಕಸಮುದ್ರ ಪಕ್ಷಿಧಾಮ. ವಿಜಯನಗರ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಅಪರೂಪದ ಪಕ್ಷಿಧಾಮವಿದು. ವೈವಿಧ್ಯಮಯ ಪಕ್ಷಿಗಳ ಸುಂದರ ತಾಣವಾದ ಈ ಸ್ಥಳವನ್ನು ಸರ್ಕಾರವು 2017ರಲ್ಲಿ ಪಕ್ಷಿಗಳ ಸಂರಕ್ಷಣಾ ಮೀಸಲು ನೆಲೆ ಎಂದು ಘೋಷಣೆ ಮಾಡಿದೆ. ಇಲ್ಲಿ ಸುಮಾರು 240 ವಿವಿಧ ಜಾತಿಯ 35,000ಕ್ಕೂ ಹೆಚ್ಚು ಪಕ್ಷಿಗಳು ವಲಸೆ ಬಂದು ಸಂತಾನೋತ್ಪತ್ತಿ ಕಾರ್ಯದಲ್ಲಿ ತೊಡಗುತ್ತವೆ ಎಂಬುದನ್ನು ದಾಖಲಿಸಲಾಗಿದೆ. ತುಂಗಭದ್ರಾ ಜಲಾಶಯ. ಗಂಗಾ ಸ್ನಾನವ ಮಾಡು, ತುಂಗಾ ಪಾನವ ಮಾಡು ಎನ್ನುವಂತಹ ನುಡಿಗಳನ್ನು ನಾವು ಕೇಳಿದ್ದೀವಿ. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟು 101 TMC ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿದೆ. 498 MMSL ಮತ್ತು 378 ಚದರ ಕಿಲೋಮೀಟರ್ಗಳಷ್ಟು ನೀರಿನ ಹರಡುವಿಕೆ ಈ ಪ್ರದೇಶವನ್ನು ರೂಪಿಸಿದೆ.
ಅಣೆಕಟ್ಟು ತನ್ನ ಆಳವಾದ ಅಡಿಪಾಯದಿಂದ 49.39 ಮೀಟರ್ ಎತ್ತರದಲ್ಲಿದೆ. ಜಲಾಶಯದಿಂದ ಹೊರಹೊಮ್ಮುವ ಎಡಕಾಲುವೆಗಳು ಇಡೀ ಕರ್ನಾಟಕಕ್ಕೆ ನೀರಾವರಿಗಾಗಿ ನೀರನ್ನು ಪೂರೈಸುತ್ತವೆ. ವಿಜಯನಗರ ಜಿಲ್ಲೆಯ ನಂತರ ಲೆಂಗಿ ನೃತ್ಯವನ್ನ ತಾವು ನೋಡ್ತಾ ಇದ್ದೀರಾ. ಶ್ರೀ ನವೀನ್ ಕುಮಾರ್ ಲೆಂಗಿ ನೃತ್ಯ ಕಲಾ ತಂಡ, ಲಿಂಗನಾಯಕನಹಳ್ಳಿ, ವಿಜಯನಗರ ಜಿಲ್ಲೆ. ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಸಮಾಜ ಕಲ್ಯಾಣ ಇಲಾಖೆ. ಜ್ಞಾನವೇ ದಿವ್ಯ ಜ್ಯೋತಿ. ಜ್ಞಾನವೇ ದಿವ್ಯ ಜ್ಯೋತಿ ಎಂಬ ನಂಬಿಕೆಯೊಂದಿಗೆ 1999ರಲ್ಲಿ ಸ್ಥಾಪನೆಯಾಗಿದ್ದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ರಾಜ್ಯದಾದ್ಯಂತ ಸಾವಿರಾರು ಮಕ್ಕಳಿಗೆ ಭರವಸೆಯ ಬೆಳಕಾಗಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳ ಮೇಲೆ ನಿರ್ಮಿಸಲಾಗಿರುವ ಈ ಸಂಸ್ಥೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಗುಣಮಟ್ಟದ ವಸತಿ ಶಿಕ್ಷಣವನ್ನು ನೀಡುತ್ತಿದೆ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಯು ಮಕ್ಕಳ ಬದುಕಿಗೆ ಬೆಳಕಾಗಿದೆ. ಕರ್ನಾಟಕದಾದ್ಯಂತ 821 ವಸತಿ ಶಾಲೆಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು ಸೇರಿವೆ. ಇಲ್ಲಿ 6ನೇ ತರಗತಿಯಿಂದ PUC ವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಶಿಕ್ಷಣ ನೀಡಲಾಗುತ್ತದೆ. ಪ್ರತಿ ವರ್ಷ ಸುಮಾರು 2.1 ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಸಮುದಾಯದ ಮಕ್ಕಳು ಇಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಸಂಸ್ಥೆ ಕೇವಲ ಶಿಕ್ಷಣಕ್ಕಷ್ಟೇ ಸೀಮಿತವಾಗದೆ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ಬೆಳವಣಿಗೆಗೂ ಒತ್ತು ನೀಡುತ್ತದೆ. ಇಲ್ಲಿನ ಮಕ್ಕಳು ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ವಾರ್ಷಿಕ ವಿಜ್ಞಾನ ಪ್ರದರ್ಶನದಂತಹ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. IBM, ಮೈಕ್ರೋಸಾಫ್ಟ್, HAL ಮತ್ತು ಅಮೆಜಾನ್, ಹ್ಯೂಪರ್ ಇಂಜಿನಿಯರ್ಸ್ನಂತಹ ಕಂಪನಿಗಳ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಮಾರ್ಗದರ್ಶನ ಸಿಗುತ್ತದೆ. ಜಾಯ್ ಆಫ್ ಇಂಗ್ಲಿಷ್ ಲರ್ನಿಂಗ್ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಕೌಶಲ್ಯವನ್ನು ಹೆಚ್ಚಿಸಿದೆ. ಮುಂದಿನ ಜಾನಪದ ಕಲಾ ತಂಡ ತಮಟೆ ಮತ್ತು ನಗಾರಿ ಮೇಳೆ. ನಗಾರಿ ಒಂದು ದೊಡ್ಡ ಆಕಾರದ ಚರ್ಮವಾದ್ಯ. ಇದನ್ನ ಚರ್ಮವಾದ್ಯಗಳ ರಾಜ ಎಂದು ಕರೆಯುತ್ತಾರೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ವೈರಿಗಳ ಆಗಮನ ಸೂಚಿಸಲು ಹಾಗೂ ಯುದ್ಧದಲ್ಲಿ ಸೈನಿಕರಿಗೆ ಸ್ಫೂರ್ತಿ ತುಂಬಲು ಬಳಸುತ್ತಿದ್ದರು. ಹಾಗೆಯೇ ವಿಜಯೋತ್ಸವದ ಸಂಕೇತದಂತೆ ದೇವರ ಉತ್ಸವಗಳಲ್ಲಿ ಮಂಗಳವಾದ್ಯವೂ ಹೌದು. ನಗಾರಿ ಗೌರವ ಸಂಕೇತವೂ ಕೂಡ ಆಗಿದೆ. ಇದನ್ನ ಬಡಿಯುವುದು ಒಂದು ಕಲೆ. ಸಾಮಾನ್ಯವಾಗಿ ಜೋಡಿ ನಗಾರಿಗಳ ಬಳಕೆ ಹೆಚ್ಚು. 10 ನಗಾರಿಗಳನ್ನ ಒಟ್ಟಾಗಿ ಸೇರಿ ಜುಗಲ್ಬಂದಿಯಲ್ಲಿ ಲಯ ಮತ್ತು ತಾಳಬದ್ಧವಾಗಿ ಬಡಿದರೆ ಮಾತ್ರ ಅದರ ಸೊಗಸಾದ ಶಬ್ದ ಕಿವಿಗೆ ಇಂಪಾಗಿ ಕೇಳಿಸುತ್ತದೆ. ಇದರ ಹಿಂಭಾಗದಲ್ಲಿ ಸಾಗುತ್ತಿದೆ ಹಾಸನ ಜಿಲ್ಲೆಯ ಗೊಮ್ಮಟೇಶ್ವರ ಮತ್ತು ಕಾಫಿ ಸ್ತಬ್ಧ ಚಿತ್ರ. ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಏಕಶಿಲಾ ಮೂರ್ತಿ ಶ್ರವಣಬೆಳಗೊಳದ ಶ್ರೀ ಭಗವಾನ್ ಬಾಹುಬಲಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿ ನೆಲೆಗೊಂಡಿರುವ ಭಗವಾನ್ ಬಾಹುಬಲಿ ಮೂರ್ತಿ ಇಡೀ ಜಗತ್ತಿಗೆ ಶಾಂತಿ ಮತ್ತು ತ್ಯಾಗದ ಪ್ರತೀಕವಾಗಿ ಕಂಗೊಳಿಸುತ್ತಿದೆ. 58 ಅಡಿ ಎತ್ತರವಿರುವ ಭಗವಾನ್ ಬಾಹುಬಲಿ ಮೂರ್ತಿ ವಿಶ್ವದಲ್ಲಿಯೇ ಅತಿ ಎತ್ತರದ ಏಕಶಿಲಾ ಮೂರ್ತಿಯಾಗಿದೆ. 10ನೇ ಶತಮಾನದಲ್ಲಿ ಚಾವುಂಡರಾಯ ಇದನ್ನು ಕೆತ್ತಿಸಿರುವುದಾಗಿ ಇತಿಹಾಸವಿದೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯ ಸ್ಥಳವಾಗಿದೆ. 12 ವರ್ಷಕ್ಕೆ ಒಮ್ಮೆ ಭಗವಾನ್ ಬಾಹುಬಲಿ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕ ನೆರವೇರುತ್ತದೆ. ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಬೆಳೆಯೂ ಕೂಡ ಪ್ರಮುಖವಾದದ್ದು. ಭಾರತದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಹರಡಿಕೊಂಡಿರುವ ಪ್ರಾಕೃತಿಕ ಪರ್ವತ ಶ್ರೇಣಿ ಪಶ್ಚಿಮ ಘಟ್ಟ. ಇದಕ್ಕೆ ಸಹ್ಯಾದ್ರಿ ಎಂದು ಹೆಸರು. ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗೆ ಹೊಂದಿಕೊಂಡಂತೆ ಹಾಸನ ಜಿಲ್ಲೆಯ ತಾಲೂಕುಗಳೆಂದರೆ ಸಕಲೇಶಪುರ, ಆಲೂರು, ಬೇಲೂರು. ಈ ತಾಲೂಕುಗಳು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವ ಕಾರಣಕ್ಕೆ ಹಾಸನ ಜಿಲ್ಲೆಯನ್ನು ಅರೆಮಲೆನಾಡು ಎಂದು ಕರೆಯುತ್ತಾರೆ. ಈ ಭಾಗದ ರೈತರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ.
ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ ಮುದುಕರಿಲ್ಲ, ಕೋಲು ಆಡದ ಊರಿಲ್ಲ ಎಂಬ ಗಾದೆ ಮಾತು ನಿಜ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತ ಖಂಡದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಒಂದು ಪ್ರಮುಖ ಕಲೆ ಕೋಲಾಟ. ಜನಪದರ ಜೀವನದಲ್ಲಿ ಒಂದಾಗಿ ಬೆಳೆದು ಬಂದಿದೆ. ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ, ಮದುವೆ, ಮುಂಜಿ, ಸುಗ್ಗಿ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಸಡಗರದ ಮನರಂಜನೆಗಾಗಿ ಕೋಲು ಹುಯ್ಯುತ್ತಾರೆ. ಗಟ್ಟಿ ಬಿದಿರು, ಕಾರೆ ತೇಗದಂತಹ ಮರಗಳಿಂದ ಮಾಡಿದ ಕೋಲು, ತಾಳ, ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು. ಇದರಲ್ಲಿ ವೇಷಭೂಷಣವೂ ಇರಬೇಕೆಂದಿಲ್ಲ. ಕೋಲಿನ ಕಣಿಗಳಿಗೆ ತಾಳ, ಸ್ವರವೆತ್ತಿ ಹಾಡುವ ಕಂಠ ಇವಿಷ್ಟೇ ಇದರ ಬಂಡವಾಳ. ಬೀದರ್ ಜಿಲ್ಲೆಯಿಂದ ಬಂದಿದೆ ಬೀದರ ಕೋಟೆಯನ್ನ ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಬೀದರ್ ಕೋಟೆಯನ್ನು ಬಹುಮನಿ ರಾಜವಂಶದ ಸುಲ್ತಾನ ಅಲಾವುದ್ದೀನ್ ಬಹುಮನ್ 1426ರಲ್ಲಿ ನಿರ್ಮಿಸಿದನು. ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಬೀದರ್ ಕೋಟೆಯನ್ನು ದೇಶದ ಅತ್ಯಂತ ಅಸಾಧಾರಣ ಕೋಟೆ ಎಂದು ಪರಿಗಣಿಸಲಾಗಿದೆ. ಬೀದರ್ ಕೋಟೆಯು ಪರ್ಷಿಯನ್ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವದಿಂದ ನಿರ್ಮಾಣಗೊಂಡಿದೆ. ಕೋಟೆಯಲ್ಲಿ ನೋಡಬಹುದಾದಂತಹ ಸ್ಮಾರಕಗಳೆಂದರೆ ಸೋಲಾಕಂಬ ಮಸೀದಿ, ಗಗನ ಮಹಲ್, ದಿವಾನ್ ಇ ಆಮ್, ಹಜಾರ್ ಕೊಠಾರಿ, ನೌಬತ್ ಖಾನಾ, ಲೋಹದ ಫಿರಂಗಿಗಳೊಂದಿಗೆ ಅಷ್ಟಭುಜಾಕೃತಿ ಆಕಾರದ 37 ಬುರುಜುಗಳಿವೆ. ಬೀದರ್ನ ಅತ್ಯಂತ ವೈಶಿಷ್ಟ್ಯವೆಂದರೆ ಐತಿಹಾಸಿಕ ಕರೇಜ್ ನೀರು ಸರಬರಾಜು ವ್ಯವಸ್ಥೆ. ಕರೇಜ್ ವ್ಯವಸ್ಥೆಯನ್ನು ಬಹುಮನಿ ರಾಜರು 15ನೇ ಶತಮಾನದಲ್ಲಿ ನಿರ್ಮಿಸಿದರು. ಬೀದರ್ ಕೋಟೆಯನ್ನು ಯುನೆಸ್ಕೋ ಸಂಸ್ಥೆಯು 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ. ಬೀದರ್ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ತೆರಳುತ್ತಾ ಇರುವಂತಹ ಜಾನಪದ ಕಲಾವಿದರ ತಂಡ ಲಂಬಾಣಿ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಶ್ರೀಮತಿ ಪಾರ್ವತಿ ಮಲ್ಲಪ್ಪ, ಸಂಗೊಳಗ, ಮಾಧವನಗರ, ಬೀದರ್ ಜಿಲ್ಲೆ. ಶ್ರೀಮತಿ ಕಮಲಿಬಾಯಿ, ಗಾಂಧಿನಗರ ತಾಂಡ, ಯಾದಗಿರಿ ಜಿಲ್ಲೆ. ಕರ್ನಾಟಕದಲ್ಲಿ ಲಂಬಾಣಿ ಜನರು ಒಂದು ವಿಶಿಷ್ಟ ಜನಾಂಗ. ರಾಜಸ್ಥಾನದ ಪರಂಪರೆಯವರೆಂದು ಹೇಳುವ ಈ ಜನಾಂಗ ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ. ಇವರು ತಾಂಡಾದಲ್ಲಿ ವಾಸಿಸುತ್ತಾರೆ. ಲಂಬಾಣಿ ಕುಣಿತದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ. ಲಂಬಾಣಿ ಸ್ತ್ರೀಯರ ವೇಷಭೂಷಣವು ವೈಶಿಷ್ಟ್ಯಪೂರ್ಣವಾಗಿ ಬುಡಕಟ್ಟನ್ನ ಬಿಂಬಿಸುತ್ತದೆ. ಕೆಂಪು ಲಂಗ, ಅದಕ್ಕೆ ಸೊಗಸಾದ ಕಸೂತಿ, ಅಂಚಿನಲ್ಲಿ ಜೋಡಿಸಿದ ಗಾಜಿನ ಬಿಲ್ಲೆಗಳು, ಕೈಗೆ ದಂತದ ಬಳೆಗಳು, ಕೊರಳಿಗೆ ಲೋಹದ ಸರಗಳು, ಕಿವಿಗೆ ಬುಗುಡಿ, ಮುಂಗುರುಳಿಗೆ ಬೆಳ್ಳಿಯ ಸರದ ಕಚ್ಚುಗಳು, ಹಾಗೆ ಕೈಕಾಲುಗಳಿಗೆ ಬೆಳ್ಳಿಯ ಹುಂಗುರ, ಕಾಲಿಗೆ ಕಾಲಂದಿಗೆ, ತಲೆಗೆ ಗುಗ್ಗರಿ, ಮೂಗಿಗೆ ಮೂಗತಿ, ಮೈ ಮೇಲೆ ಕವಡೆಗಳ ಸರಮಾಲೆ. ಇವೆಲ್ಲವುಗಳ ಕಲಾತ್ಮಕ ಸಮ್ಮೇಳನ ಲಂಬಾಣಿ ಮಹಿಳೆಯರ ವೇಷ. ಲಂಬಾಣಿ ಮಹಿಳೆಯರ ಕುಣಿತದ ರೀತಿ ಬಹು ಆಕರ್ಷಣೀಯ. ದಾವಣಗೆರೆ ಜಿಲ್ಲೆಯ ಸ್ತಬ್ಧ ಚಿತ್ರ ಮನೆ ಮನೆಗೆ ಗಂಗೆ. ಕರ್ನಾಟಕ ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆಗೆ ನಳ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 100 ಗ್ರಾಮಗಳನ್ನು ಡಿಸೆಂಬರ್ 2025ರ ಒಳಗಾಗಿ 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಣೆ ಮಾಡಲು ಉದ್ದೇಶಿಸಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 51 ಜನವಸತಿ ಗೃಹಗಳನ್ನು ಸೇರಿಸಿ ಗ್ರಾಮಗಳನ್ನು 24/7 ಕುಡಿಯುವ ನೀರು ಸರಬರಾಜು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಒಟ್ಟು 119 ಗ್ರಾಮಗಳು 24/7 ಕುಡಿಯುವ ನೀರು ಗ್ರಾಮಗಳೆಂದು ಘೋಷಿಸಲಾಗಿದೆ. ರಾಜ್ಯದ ಅಂಕಿ ಅಂಶಗಳನ್ನು ಹೋಲಿಕೆ ಮಾಡಿದ್ದಲ್ಲಿ ದಾವಣಗೆರೆ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು 799 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕಾರ್ಯಗತಗೊಳಿಸಿದ್ದು, ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ವಾರ್ಷಿಕ ನಿರ್ವಹಣೆಯನ್ನು ಸಹ ಮಾಡಲಾಗುತ್ತಿದೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ನ ಸ್ತಬ್ಧ ಚಿತ್ರದ ನಂತರ ಮತ್ತೊಂದು ಕಲಾ ತಂಡ ವೀರಗಾಸೆಯ ವೇಷದಲ್ಲಿ ಕಲಾವಿದರು ಹಾಗೂ ನಗಾರಿಯನ್ನ ಬಡಿಯುತ್ತಾ ಕಲಾವಿದರು ಸಾಕ್ತಾ ಇದ್ದಾರೆ. ಹಾಗೆ ಡೊಳ್ಳಿನ ತಂಡ ಕೂಡ ವಿಶೇಷವಾಗಿ ಸಾಕ್ತಾ ಇದೆ. ಮಳೆಯ ನಡುವೆಯೂ ಕೂಡ ಕಲಾವಿದರ ಆಸಕ್ತಿ ಸ್ವಲ್ಪವೂ ಕೂಡ ಕುಂದಿಲ್ಲ. ಹಾಗೆ ಪ್ರೇಕ್ಷಕರು ಕೂಡ
ಬಹಳ ಕುತೂಹಲದಿಂದ ಈ ಒಂದು ಜಂಬೂ ಸವಾರಿಯ ಜಾನಪದ ಕಲಾ ತಂಡಗಳು ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ವೀಕ್ಷಿಸ್ತಾ ಇದ್ದೀರಾ ಬಂಧುಗಳೇ. ವಿಜಯದಶಮಿಯ ಮೆರವಣಿಗೆಯ ಹೊತ್ತಿನಲ್ಲಿ ಒಂದಿಷ್ಟಾದ್ರೂ ಮಳೆಯ ಸಿಂಚನಗೈಯೋದು ಅದು ಶುಭಕರ ಅನ್ನುವಂತ ಭಾವನೆಯೇ ಇದೆ. ನೂರಾರು ವರ್ಷಗಳಿಂದಲೂ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಮಳೆಯ ಸಿಂಚನವಾದರೆ ಅದು ಶುಭದ ಸಂಕೇತ ಎನ್ನುವಂತಹ ನಂಬಿಕೆ ಇದೆ. ಮುಂದಿನ ವರ್ಷವೂ ಕೂಡ ಸುಭಿಕ್ಷತೆ ಬರಲಿದೆ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ವರುಣದೇವ ಕೃಪೆಯನ್ನ ಮಾಡಿದ್ದಾನೆ. ಈ ಬಾರಿ ವಾಡಿಕೆಗೂ ಮುನ್ನವೇ ಎಲ್ಲ ಕೆರೆಕಟ್ಟೆಗಳು ಅಣೆಕಟ್ಟೆಗಳು ತುಂಬಿ ತುಳುಕಾಡುತ್ತಿವೆ. ಮುಂದಿನ ಬಾರಿಯೂ ಇದೇ ರೀತಿ ಸಮೃದ್ಧಿ ಬರಲಿ, ಜಲ ಸಮೃದ್ಧಿಯಾಗಲಿ ಎನ್ನುವಂತಹ ಆಶಯದಿಂದ ಮುಂದಿನ ಸ್ತಬ್ಧ ಚಿತ್ರವನ್ನು ನಾವು ನೋಡೋಣ. ಚಿತ್ರದುರ್ಗ ಜಿಲ್ಲೆ ರಾಜವೀರ ಮದಕರಿ ನಾಯಕ 1491ರಲ್ಲಿ ವಿಜಯನಗರದ ಸಾಳ್ವ ವಂಶದ ದೊರೆ ಇಮ್ಮಡಿ ನರಸಿಂಹನು ಮತ್ತು ಮತ್ತಿ ತಿಮ್ಮಣ್ಣ ನಾಯಕನ ಪರಾಕ್ರಮದಿಂದ ಪ್ರಭಾವಿತನಾಗಿ ಹೊಳಲ್ಕೆರೆ ಪಾಳೆಪಟ್ಟದ ಮುಖಂಡರನ್ನಾಗಿ ನೇಮಿಸುತ್ತಾರೆ. ಮತ್ತಿ ತಿಮ್ಮಣ್ಣ ನಾಯಕ ಚಿತ್ರದುರ್ಗ ಕುಲತಿಲಕ, ಕಾಮಗೇತಿ ವಂಶತಿಲಕ. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ 1568ರಿಂದ 1589ರವರೆಗೆ ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಒಳಗೊಂಡ ಪ್ರದೇಶದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ದೆಹಲಿಯಲ್ಲಿ ಇದ್ದಂತಹ ಮತ್ತಿ ತಿಮ್ಮಣ್ಣ ನಾಯಕ ತನ್ನ ಶಕ್ತಿ, ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯಿಂದ ಸುಲ್ತಾನರಿಗೆ ಸವಾಲಾಗಿದ್ದಂತಹ ಸಂಕಟವನ್ನು ತರುತ್ತಿದ್ದಂತಹ ಆನೆಯನ್ನ ಪಳಗಿಸಿ ದೆಹಲಿ ಸುಲ್ತಾನರಿಗೆ ಒಪ್ಪಿಸುತ್ತಾರೆ. ಆಗ ದೆಹಲಿ ಸುಲ್ತಾನರು ದುರ್ಗದ ದೊರೆ ಮತ್ತಿ ತಿಮ್ಮಣ್ಣ ನಾಯಕರಿಗೆ ವಜ್ರ ವೈಡೂರ್ಯಗಳಿಂದೊಗೆ ರಾಜ ಗೌರವದೊಂದಿಗೆ ಸತ್ಕರಿಸಿ ರಾಜವೀರ ಮದಕರಿ ಎನ್ನುವ ಬಿರುದನ್ನು ಕೊಡುತ್ತಾರೆ. ನಂತರದ ದಿನಗಳಲ್ಲಿ ಚಿತ್ರದುರ್ಗಕ್ಕೆ ಬಂದ ಮತ್ತಿ ತಿಮ್ಮಣ್ಣ ನಾಯಕ ಬೃಹತ್ ಗಾತ್ರದ ಗುಡ್ಡದಲ್ಲಿ ಕೋಟೆಯನ್ನು ನಿರ್ಮಿಸಲು ಪ್ರಾರಂಭಿಸಿ ದುರ್ಗದ ಪಾಳೆಗಾರರ ಮೊದಲನೇ ದೊರೆಯಾಗಿ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾದ 7 ಸುತ್ತಿನ ಕೋಟೆಯನ್ನು ನಿರ್ಮಿಸುತ್ತಾರೆ. ಕೋಟೆಯ ನಾಡು ಚಿತ್ರದುರ್ಗದ ಸ್ತಬ್ಧ ಚಿತ್ರ ತಾವೆಲ್ಲೂ ಕೂಡ ನೋಡ್ತಾ ಇದ್ದೀವಿ. ದಸರಾ ಅಂಬಾರಿಯಲ್ಲಿ ವಿಜೃಂಭಣೆಯಿಂದ ಸಾಗುವಂತಹ ಆನೆಯನ್ನು ಕೂಡ ಆ ಸ್ತಬ್ಧ ಚಿತ್ರದ ಮಾದರಿಯಲ್ಲಿ ನಾವು ಕಾಣಬಹುದು. ಅದಾದ ನಂತರ ಕನ್ನಡ ಧ್ವಜವನ್ನ ಹಿಡಿದು ಜಾನಪದ ಕಲಾ ತಂಡ ಇದೀಗ ತಮ್ಮ ಮುಂಭಾಗ ಆಗಮಿಸ್ತಾ ಇದೆ. ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡದ ಬಾವುಟ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕಳೆದ ವರ್ಷ ಕರ್ನಾಟಕವೆಂದು ಮರುನಾಮಕರಣವಾದಂತಹ ನಮ್ಮ ಕರ್ನಾಟಕ ರಾಜ್ಯದ 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ವಿ ಬಂಧುಗಳೇ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇಡೀ ವರ್ಷ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಇಡೀ ವರ್ಷ ಕರ್ನಾಟಕದ ಮೂಲೆಗಳು ಕೂಡ ಕನ್ನಡ ನಾಡಿಗೆ ಕೊಡುಗೆ ನೀಡಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದಂತನ್ನ ಸ್ಮರಿಸಿಕೊಳ್ಳಲಾಯಿತು. ಹಾಗೆ ಕಳೆದ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗ ಆಯೋಜನೆ ಮಾಡಿ ಸುಮಾರು 100 ಜನರಿಗೆ, 50 ಮಹಿಳೆಯರಿಗೆ ಹಾಗೂ 50 ಪುರುಷರಿಗೆ ವಿಶೇಷವಾಗಿ ಸುವರ್ಣ ಸಂಭ್ರಮದ ಪ್ರಶಸ್ತಿಯನ್ನ ಕೂಡ ನೀಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಅನೇಕ ಜನಪದ ಕಲೆಗಳ ಪ್ರದರ್ಶನವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಶಿವರಾಜ್ ತಂಗಡಗಿಯವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಎಲ್ಲ ಕಲೆಗಳಿಗೆ, ಸಾಹಿತಿಗಳಿಗೆ ವಿಶೇಷವಾದಂತಹ ಮನ್ನಣೆಯನ್ನ ಇತ್ತು ಇಲಾಖೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕರ್ನಾಟಕವೆಂಬ ಹೆಸರು ಬಂದು 50 ವರ್ಷಗಳು ಸಂದಿರುವಂತಹ ಹೊತ್ತಿನಲ್ಲಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನ ಕೂಡ ಅನಾವರಣಗೊಳಿಸಿದ್ದಾರೆ ವಿಧಾನಸೌಧದ ಅಂಗಳದಲ್ಲಿ. ಐತಿಹಾಸಿಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಶಿವರಾಜ್ ಎಸ್ ತಂಗಡಗಿಯವರು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIDB ಭವ್ಯ ಭವಿಷ್ಯ ನಿರ್ಮಿಸುವ ಪ್ರದೇಶ. ರಾಜ್ಯದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯ ಜವಾಬ್ದಾರಿ ಹೊತ್ತಿರುವ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆಯ ಅಧೀನದಲ್ಲಿರುವ
ಶಾಸನಬದ್ಧ ಸಂಸ್ಥೆಯಾಗಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ. ಉದ್ಯಮದ ಬಳಕೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಕೈಗಾರಿಕಾ ಮೂಲಸೌಕರ್ಯ ಸೌಲಭ್ಯಗಳ ಅಭಿವೃದ್ಧಿಗೆ ಇದು ಕಾರಣವಾಗಿದೆ. ಪ್ರಥಮ ಬಾರಿಗೆ ವಿಜಯದಶಮಿ ಮೆರವಣಿಗೆಯಲ್ಲಿ ಹೊಸ ತಂತ್ರಜ್ಞಾನ ಒಳಗೊಂಡ ವಿವಿಧ ಆಯಾಮಗಳು ಮತ್ತು ಪರಿಕರಗಳನ್ನು ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ. ನೀವೀಗ ಕಾಣುತ್ತಿರುವುದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸ್ತಬ್ಧ ಚಿತ್ರ. ಅದರಲ್ಲಿ ತಾವು ಕಾಣಬಹುದು ಕ್ವಿನ್ ಸಿಟಿ, ಕರ್ನಾಟಕ ರಾಜ್ಯ ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕೂಡ ಒಂದು ಆ ಕ್ವಿನ್ ಸಿಟಿ. ಅದರ ಸ್ತಬ್ಧ ಚಿತ್ರವನ್ನ ತಾವು ಕಣ್ತುಂಬ್ಕೋತಾ ಇದ್ದೀರಾ ಬಂಧುಗಳೇ. ಹಾಗೆ ಮುಂದಿನ ಜಾನಪದ ಕಲಾ ತಂಡ ಸರಪಣಿ ನೃತ್ಯವನ್ನ ನೋಡ್ತಾ ಇದ್ದೀರಾ. ಶ್ರೀ ಶಿವಣ್ಣ ಗೊರವರ ಕುಣಿತ ಕಲಾ ತಂಡ ಈ ಸರಪಣಿ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿವಿಧ ಚಿತ್ತಾಕರ್ಷಕ ರೀತಿಯ ವೇಷಭೂಷಣಗಳನ್ನ ಧರಿಸಿ ಈ ಕಲಾ ತಂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ. ನಗಾರಿ ಟಮಟೆ ಸದ್ದಿನೊಂದಿಗೆ ವಿವಿಧ ವೇಷಗಳನ್ನ ತೊಟ್ಟಂತಹ ಕಲಾವಿದರು, ಬೃಹತ್ ಬೊಂಬೆಗಳು ಅಲ್ಲಿ ಪ್ರದರ್ಶನ ನೀಡ್ತಾ ಮುಂದೆ ಸಾಗ್ತಾ ಇದೆ. ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಉದ್ಯೋಗಾವಕಾಶ ಮತ್ತು ಸ್ವಾವಲಂಬನೆ. ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಜ್ಯದ ಯುವಕರಿಗೆ ಕೌಶಲ್ಯ ತರಬೇತಿ, ಉದ್ಯೋಗ ಹಾಗೂ ಜಾಗತಿಕ ಅವಕಾಶಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿದೆ. ಕರ್ನಾಟಕದ ಯುವಕರಿಗೆ ಉದ್ಯೋಗಕ್ಕೆ ಅಗತ್ಯವಾದ ವಿವಿಧ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖೇನ ಸ್ವಾವಲಂಬನೆ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶವನ್ನು ನಿಗಮವು ಹೊಂದಿದೆ. ಪ್ರಸ್ತುತ ನಿಗಮವು ಬೇಡಿಕೆ ಅನುಸಾರ ಕೈಗಾರಿಕೆ, ಖಾಸಗಿ ಕ್ಷೇತ್ರ, ಶಿಕ್ಷಣ ಸಂಸ್ಥೆಗಳು ಮತ್ತು ತರಬೇತಿ ಸಂಸ್ಥೆಗಳ ಸಹಯೋಗದೊಂದಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಯುವಕರ ಕೌಶಲ್ಯಾಭಿವೃದ್ಧಿ, ಉದ್ಯೋಗಾವಕಾಶ ವೃದ್ಧಿ, ಕೈಗಾರಿಕಾ ಅವಶ್ಯಕತೆ ಪೂರೈಕೆ, ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ಯುವ ನಿಧಿ ಪ್ಲಸ್ ಕಾರ್ಯಕ್ರಮ. ಪ್ರಸ್ತುತ ಯುವ ನಿಧಿ ಯೋಜನೆ ಅಡಿಯಲ್ಲಿ ನೋಂದಣಿಗೊಂಡಿರುವ ಫಲಾನುಭವಿಗಳಿಗೆ ಕೌಶಲ್ಯದೊಂದಿಗೆ ಉದ್ಯೋಗ ಒದಗಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ತರಬೇತಿ ಸಂಸ್ಥೆಗಳ ಮೂಲಕ ತರಬೇತಿ ನೀಡುವುದು. ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಅಡಿಯಲ್ಲಿ ಯುವಕರಿಗೆ ಭವಿಷ್ಯದ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ಆಧಾರಿತ ಬೇಡಿಕೆ ಅನುಸಾರ ನೀಡುವುದು ಹಾಗೂ ಉದ್ಯೋಗದ ಅವಕಾಶವನ್ನು ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮ. ಪದವಿ ತರಗತಿಗಳಲ್ಲಿ ಕೌಶಲ್ಯ ಸುಧಾರಿಸಲು ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ 50 ಗಂಟೆಗಳ ಕೈಗಾರಿಕಾ ಆಧಾರಿತ ತರಬೇತಿಯನ್ನು ನೀಡಲಾಗುತ್ತಿದೆ. ಇದು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಹೆಗ್ಗಳಿಕೆ. ನಿಗಮದ ಮುಂದಿನ ತಂಡ ಚಿಲಿಪಿಲಿ ಗೊಂಬೆ, ರಾಜಶೇಖರ್, ಶ್ರೀ KT, ಶ್ರೀ ವಾಲ್ಮೀಕಿ ನಾಯಕ ಸಾಂಸ್ಕೃತಿಕ ಜನಪದ ಕಲಾವಿದರು, ತಲಕಾಡು, ಮೈಸೂರು ಜಿಲ್ಲೆ. ಅದಾದ ನಂತರ ನಾವು ನೋಡ್ತಾ ಇದ್ದೀವಿ ಬೀಸು ಕಂಸಾಳೆ, ತಮಟೆ ಸದ್ದಿನೊಂದಿಗೆ ಕಂಸಾಳೆ ಕಲಾವಿದರು ಹೆಜ್ಜೆಯನ್ನು ಹಾಕ್ತಾರೆ. ಈ ಮುಂದೆ ಬರುವಂತಹ ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂದೆ ಹಾಗೂ ಹಿಂದೆ ಎರಡು ಕಲಾ ತಂಡಗಳು, ಅದು ಬೀಸು ಕಂಸಾಳೆ. ಶ್ರೀ KM ಶಂಕರ ಕಂಸಾಳೆ ಕಲಾವಿದರ ಸಂಘ, ಮೈಸೂರು ಜಿಲ್ಲೆ. ಶ್ರೀ ರವಿಚಂದ್ರ ಮೈಸೂರು ಕಂಸಾಳೆ ಮಹಾದೇವಯ್ಯ ಜಾನಪದ ಕಲಾ ಕೇಂದ್ರ, ಮೈಸೂರು. ಶ್ರೀ ಸ್ವಾಮಿ K ಮಲೆ ಮಹದೇಶ್ವರ ಬೀಸು ಕಂಸಾಳೆ ಜಾನಪದ ಕಲಾ ಸಂಘ, ಮೈಸೂರು ಜಿಲ್ಲೆ. ಶ್ರೀ ರಾಮು M ಶ್ರೀ ಮಲೆ ಮಹದೇಶ್ವರ ಕಂಸಾಳೆ ಯುವಕರ ಸಂಘ, ಮೈಸೂರು ಜಿಲ್ಲೆ. ಈ ಕಲಾವಿದರು ಇಲ್ಲಿ ಪ್ರದರ್ಶನವನ್ನ ನಡೆಸ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆಯ ಸ್ತಬ್ಧ ಚಿತ್ರದ ಮುಂಭಾಗದಲ್ಲಿ, ಹಿಂಭಾಗದಲ್ಲಿ ಕಲಾ ಪ್ರದರ್ಶನವನ್ನ ಮಾಡ್ತಾ ಇರುವಂತವರು ಬೀಸು ಕಂಸಾಳೆಯ ಕಲಾವಿದರು. 7 ಬೆಟ್ಟದ ಸಾಲುಗಳ ಸುಂದರ ಮಲೆಯನ್ನು ತಾಣವನ್ನಾಗಿ ಮಾಡಿಕೊಂಡಿರುವ ಮಾದಪ್ಪನ ಮಹದೇಶ್ವರ ಬೆಟ್ಟ ಕನ್ನಡ ನಾಡಿನ ಪ್ರಖ್ಯಾತ ಪುಣ್ಯ ಕ್ಷೇತ್ರಗಳಲ್ಲಿ ಮುಖ್ಯವಾದುದು. ಮಹದೇಶ್ವರನ ಪರಮ ಭಕ್ತರು ಗುಡ್ಡರು. ಸ್ವಾಮಿಯ ಆರಾಧನೆಗಾಗಿ ಕಂಚಿನ ಅಥವಾ
ಹಿತ್ತಾಳೆಯ ತಾಳ ಹಿಡಿದು ಹಾಡುವುದೇ ಕಂಸಾಳೆ. ಬೀಸು ತಾಳದೊಂದಿಗೆ ಕುಣಿಯುವುದೇ ಬೀಸು ಕಂಸಾಳೆ. ಶಿವ ಮತ್ತು ಶರಣರ ಮಹಿಮೆಗಳನ್ನು ಕಥಾರೂಪದಲ್ಲಿ ಹಾಡುತ್ತಾ ಒಂದು ವಿಶಿಷ್ಟ ಜಾನಪದ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿದೆ ಈ ಕಂಸಾಳೆ ಪ್ರಕಾರ. 3 ಮಂದಿ ಕಲಾವಿದರು ಕಂಸಾಳೆಯ ಮೇಳದಲ್ಲಿ ಮುದ್ದು ಮಾದಯ್ಯನ ಬಗೆಗೆ ಹಾಡುತ್ತಾರೆ. ನೃತ್ಯ ಸಂದರ್ಭದಲ್ಲಿ 8 ರಿಂದ 12 ಜನ ಕಲಾವಿದರು ಜೊತೆಗೂಡುತ್ತಾರೆ. ಹಾಡುವ ಕಲಾವಿದರಿಗೆ ವಿಶೇಷ ವೇಷಭೂಷಣಗಳು ಇರುವುದಿಲ್ಲ. ಈ ಕಲಾವಿದರಲ್ಲಿ ಒಬ್ಬ ಕಂಜರ ಹಿಡಿದಿರುತ್ತಾನೆ. ಇತರರು ಹಿಮ್ಮೇಳದವರು, ಒಬ್ಬ ಮುಖ್ಯ ಹಾಡುಗಾರ. ಕುಣಿಯುವ ಕಲಾವಿದರು ಬಿಗಿಯಾದ ಬಿಳಿ ಅಥವಾ ಹಳದಿ ಕಸೆ ಅಂಗಿ, ಮೊಣಕಾಲವರೆಗೆ ಬಿಗಿ ಕಾಸೆ ಕಟ್ಟಿದ ಪಂಚೆ ಧರಿಸಿ ಮೈ ಕೈಗೆ ಅಲ್ಲಲ್ಲಿ ವಿಭೂತಿ, ಕಿವಿಗೆ ರುದ್ರಾಕ್ಷಿ ತೊಟ್ಟಿರುತ್ತಾರೆ. ಬೀಸು ಕಂಸಾಳೆಯ ಪ್ರದರ್ಶನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಮುಂದಿನ ಸ್ತಬ್ಧ ಚಿತ್ರ ಕಾರ್ಮಿಕ ಇಲಾಖೆ. ಕಾರ್ಮಿಕ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನ ಬಿಂಬಿಸುವ ಸ್ತಬ್ಧ ಚಿತ್ರ. ಬಂಧುಗಳೇ, ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಬಾಲ ಕಾರ್ಮಿಕ ನಿರ್ಮೂಲನಾ ಯೋಜನಾ ಸೊಸೈಟಿ ಈ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಅಂಗ ಸಂಸ್ಥೆಗಳ ಮೂಲಕ ವಿವಿಧ ವರ್ಗದ ಕಾರ್ಮಿಕ ಮಂಡಳಿಗಳ ಕುಂದುಕೊರತೆಗಳನ್ನ ನೀಗಿಸಿ ಸಾಮಾಜಿಕ ಗುಣಮಟ್ಟವನ್ನ ಹೆಚ್ಚಿಸುವ ಕೆಲಸವನ್ನ ಮಾಡುತ್ತಿದೆ. ಕಾರ್ಮಿಕ ಇಲಾಖೆಯ ಯೋಜನೆಗಳು: ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅರ್ಹ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ನೀಡುವುದು, ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಮಾಸಿಕ ಕೊಡುಗೆಯ ಆಧಾರದ ಮೇಲೆ ಪಿಂಚಣಿ ಸೌಲಭ್ಯವನ್ನ ನೀಡುವುದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ 15 ರಿಂದ 50 ವರ್ಷ ಒಳಗಿನ ವಯೋಮಾನದ ವ್ಯಕ್ತಿಗಳಿಗೆ ವಾರ್ಷಿಕ ಪ್ರೀಮಿಯಂ ರು 436 ರೂಗಳ ವಿಮೆ ಸೌಲಭ್ಯ ಮತ್ತು ಇದನ್ನ ನೋಂದಣಿ ಮಾಡಿಸುವುದು. ಇದರಿಂದಾಗಿ ಯಾವುದಾದರೂ ಕಾರಣಕ್ಕೆ ಸಾವನ್ನಪ್ಪಿದರೆ 2 ಲಕ್ಷ ರೂಗಳನ್ನ ಅವಲಂಬಿತರಿಗೆ ನೀಡಲಾಗುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 18 ರಿಂದ 70 ವರ್ಷದೊಳಗಿನ ವಯೋಮಾನದವರು 20 ರೂಗಳ ವಾರ್ಷಿಕ ವಿಮೆ ಪಾವತಿಸಿ ನೋಂದಣಿ ಮಾಡಿಸಿದ್ದರೆ ಅಪಘಾತಗಳು ಸಂಭವಿಸಿದರೆ ವಿಮಾ ಸೌಲಭ್ಯ ದೊರೆಯುತ್ತದೆ. ವಲಸೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಆಹಾರ ಧಾನ್ಯಗಳನ್ನ ONORC ತಂತ್ರಜ್ಞಾನದ ಮೂಲಕ ಪಡೆಯುವಂತೆ ಅರಿವು ಮೂಡಿಸುವುದು. ಅದಾದ ನಂತರ ಇತರೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ನೇಕಾರರಿಗೆ ಆರೋಗ್ಯ ವಿಮಾ ಮುಂತಾದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಾಗುತ್ತಿದೆ. ಸ್ತಬ್ಧ ಚಿತ್ರದ ಹಿಂಭಾಗದಲ್ಲಿ ಬೀಸು ಕಂಸಾಳೆ ಬರುತ್ತಿದೆ. ಎಡದ ಕೈಯಲ್ಲಿ ಕಂಸಾಳೆಯ ಬಟ್ಟಲನ್ನು ಹಿಡಿದು ಬಲಗೈಯಲ್ಲಿ ಉದ್ದದ ದಾರವಿರುವ ಗೊಂಡೆಯ ಕಂಸಾಳೆಯನ್ನು ಬೀಸಿ ಮೈಕೈ ಬಾಗಿಸಿ ಬಳುಕಿಸಿ ಕುಣಿಯುತ್ತಾರೆ. ನೀವು ಕಾಣುತ್ತಿದ್ದೀರಿ. ಶ್ರಮ, ಚಮತ್ಕಾರ ಎರಡೂ ಒಟ್ಟಿಗೆ ಅಭಿವ್ಯಕ್ತವಾಗುವ ಈ ಕುಣಿತವನ್ನು ನೋಡುವುದೇ ರೋಮಾಂಚನಕಾರಿ. ಮಹದೇಶ್ವರನ ಮಹಿಮೆಯ ವರ್ಣನೆಯೇ ಕಂಸಾಳೆ ಗೀತೆಗಳಲ್ಲಿ ಪ್ರಧಾನವಾಗಿದೆ. ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ. ಹಾಗೆ ಇವರು ಉಘೇ ಮಾತುಮಲಯ್ಯ, ಉಘೇ ಮಾತುಮಲಯ್ಯ ಅಂತ ಹೇಳ್ತಾ ದೈವ ಸ್ಮರಣೆಯನ್ನ ಮಾಡ್ತಾ ನಮ್ಮ ಜನಪದ ಕಲೆಯ ಶ್ರೀಮಂತಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲು ಮಂಡೆ ಜಂಗಮ ದೇವರು ಗುರುವೇ ಕಾರುಣ್ಯಕ್ಕೆದೆಯ ಮಾಡವರೇ, ಕೋರಣ್ಯ ನೀಡಮ್ಮ ಕೋಡುಗಲ್ಲ ಮಾದೇವನಿಗೆ. ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕೌಶಲ್ಯ ಅಭಿವೃದ್ಧಿ ಯೋಜನೆ, ಚರ್ಮ ಕುಶಲಕರ್ಮಿಗಳ ಚರ್ಮಗಾರಿಕೆಯ ಇತಿಹಾಸ. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿನ ಚರ್ಮೋದ್ಯಮದ ಬೆಳವಣಿಗೆ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ ಚರ್ಮ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವನ್ನು 1976ರಲ್ಲಿ ಸ್ಥಾಪನೆ ಮಾಡಿತು. ಈ ನಿಗಮವು ಲಿಡ್ಕರ್ ಬ್ರ್ಯಾಂಡ್ನೊಂದಿಗೆ ಪ್ರಚಲಿತವಾಗಿದೆ. ಚರ್ಮ ಕುಶಲಕರ್ಮಿಗಳು ತಯಾರಿಸಿದ ಚರ್ಮ ವಸ್ತುಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಆರ್ಥಿಕ ನೆರವು ಮತ್ತು ಸಹಾಯಧನ ನೀಡುತ್ತಿದೆ.
ರಾಜ್ಯಾದ್ಯಂತ 15 ಲಿಡ್ಕರ್ ಮಾರಾಟ ಮಳಿಗೆಗಳಿವೆ. ಈ ಮೂಲಕ ಚರ್ಮ ಕುಶಲ ಕರ್ಮಿಗಳು ಮತ್ತು ಸಣ್ಣ ಪ್ರಮಾಣದ ಘಟಕಗಳು ತಯಾರಿಸುವಂತಹ ಚರ್ಮೋತ್ಪನ್ನಗಳಿಗೆ ನಿಗಮವು ಮಾರುಕಟ್ಟೆ ಕಲ್ಪಿಸಿದೆ. ಲಿಡ್ಕರ್ ನಮ್ಮ ಹೆಮ್ಮೆ, ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ. ಪಾದರಕ್ಷೆ, ಶೂ, ಬ್ಯಾಗ್ ಇದೆಲ್ಲವನ್ನ ನಾವಿಲ್ಲಿ ಕಾಣಬಹುದು. ಹಾಗೆ ಗುಣಮಟ್ಟದ ವಸ್ತುಗಳನ್ನ ಇಲ್ಲಿ ಕೊಂಡುಕೊಳ್ಳಬಹುದು. ಚರ್ಮ ವಸ್ತುಗಳ ತಯಾರಿಕೆಯಲ್ಲಿ 60 ದಿನಗಳ ತರಬೇತಿ, 6,000 ರೂಪಾಯಿಗಳ ಶಿಷ್ಯ ವೇತನ, ಚರ್ಮ ಹೊಲಿಗೆ ಯಂತ್ರ, ಉಪಕರಣ ಪೆಟ್ಟಿಗೆಯನ್ನ ಒದಗಿಸಲಾಗುತ್ತಿದೆ. ಅವಶ್ಯವಿರುವಂತಹ ಸುಮಾರು 23,000 ರೂಪಾಯಿ ಬೆಲೆಯುಳ್ಳಂತಹ ಸಲಕರಣೆಗಳನ್ನ ಒದಗಿಸಲಾಗುತ್ತಿದೆ. ಇನ್ನೊಂದು ವಿಶೇಷವಾದಂತಹ ಸಂಗತಿ ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಾಗ ದಾಖಲೆಗಳನ್ನ ಇರಿಸಿಕೊಳ್ಳಲಿಕ್ಕೆ ಈ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ ಅನ್ನೇ ಅವರು ಉಪಯೋಗಿಸಿದ್ರು. ಬಹಳ ಗುಣಮಟ್ಟದ ಬ್ಯಾಗ್ಗಳನ್ನ, ಪಾದರಕ್ಷೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಮಂಜುಗಳೇ, ನಮ್ಮ ಸರ್ಕಾರದ ಹೆಮ್ಮೆಯ ಉದ್ಯಮ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ. ಲಿಡ್ಕರ್ ವಸ್ತುಗಳನ್ನ ಬಳಸಿ ಸರ್ಕಾರದ ಉದ್ಯಮವನ್ನ ಉಳಿಸಿ. ಹಾಗೆ ಈ ಬಾರಿಯ ದಸರಾ ಆನೆಗಳ ಮಾವುತರಿಗೆ ಮತ್ತು ಕಾವಾಡಿಗಳಿಗೆ ಲಿಡ್ಕರ್ ಸಂಸ್ಥೆಯ ಬ್ಯಾಗ್ಗಳನ್ನ, ಬಟ್ಟೆಗಳನ್ನ, ಶೂಗಳನ್ನ ಕೂಡ ಉಡುಗೊರೆಯಾಗಿ ನೀಡಲಾಯಿತು. ಅದು ಕೂಡ ವಿಶೇಷ ಅಂತ ಹೇಳ್ತಾ, ಮುಂದಿನ ಜಾನಪದ ಕಲಾ ತಂಡ ಝಾಂಜ್ ಪಥಕ್ ಶ್ರೀ ದುಂಡಪ್ಪ ಕಂಬಾರ ಬೆಳಗಾವಿ ಜಿಲ್ಲೆ, ಗಜಕೇಶರಿ ಝಾಂಜ್ ಪಥಕ ಬಾಗಲಕೋಟೆ ಜಿಲ್ಲೆ, ಶ್ರೀ ನೇಮಣ್ಣ ಚೌಗಲ ಶ್ರೀ ಬೆಳಗಾವಿ ಜಿಲ್ಲೆ ಈ ತಂಡದವರು ಈ ನೃತ್ಯವನ್ನ ಮಾಡ್ತಾ ಇದ್ದಾರೆ. ಈ ಕಲೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಸಮವಸ್ತ್ರವನ್ನ ಧರಿಸಿ ಕೈಯಲ್ಲಿ ವಿವಿಧ ಕರ್ಣದ ಕರವಸ್ತ್ರಗಳ ಹಿಡಿದು ತಾಳಕ್ಕೆ ತಕ್ಕಂತೆ ಕುಣಿಯುವ ನೃತ್ಯವಿದು. ಕಾವೇರಿ ನೀರಾವರಿ ನಿಗಮ ಮೈಸೂರು. ಕರುನಾಡಿನ ಜೀವನಾಡಿ ನದಿಗಳಿಂದ ಸಮೃದ್ಧವಾಗಿದೆ ಕರುನಾಡು. ನಮ್ಮ ಕರುನಾಡು ಹಚ್ಚ ಹಸುರಿನ ಬೀಡು. ಮೋಡ ಮಳೆ ಸುರಿಸಿ ರಚಿಸಿತು ಸುಂದರ ಕಾಮನಬಿಲ್ಲು. ಬೇಸತ್ತ ಧರಿತ್ರಿಯನ್ನು ತಂಪುಗೊಳಿಸುವಂತೆ ಈ ವರ್ಷ ನಮ್ಮ ಕರುನಾಡಿನ ಎಲ್ಲಾ ಜೀವನಾಡಿ ನದಿಗಳು, ಮುಖ್ಯವಾಗಿ ಕಾವೇರಿ, ಕೃಷ್ಣ, ತುಂಗಭದ್ರಾ ಹಾಗೂ ಶರಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ನದಿ ಕಣಿವೆಗಳು ಪ್ರಮುಖವಾಗಿ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ, ಕೈಗಾರಿಕೆಗಳು, ಜಾನುವಾರು ಪೋಷಣೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಮೂಲವಾಗಿವೆ. ಕರುನಾಡಿನಲ್ಲಿರುವ ಅಣೆಕಟ್ಟುಗಳು ಹಾಗೂ ಕೆರೆಕಟ್ಟೆಗಳು ಭರ್ತಿಯಾಗಿದ್ದು ರೈತನ ಮೊಗದಲ್ಲಿ ಮಂದಹಾಸ ಜಿನುಗುತ್ತಿದೆ. ಈ ಮುಂಗಾರಿನಲ್ಲಿ ಅಣೆಕಟ್ಟುಗಳ ನಾಲೆಗಳಿಂದ ನೀರು ಹರಿಸಿರುವುದರಿಂದ ರೈತರು ಚುರುಕಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಉತ್ತಮ ಬೆಳೆ ಬೆಳೆದು ಸುಗ್ಗಿ ಸಂಭ್ರಮಿಸುವ ದೃಶ್ಯವನ್ನು ಈ ಸ್ತಬ್ಧ ಚಿತ್ರದಲ್ಲಿ ಬಿಂಬಿಸಲಾಗಿದೆ. ರೈತ ಬಾಂಧವರು ಅಣೆಕಟ್ಟೆಯ ಮುಖಾಂತರ ಹರಿಸುವ ನೀರನ್ನು ಅರೆ ನೀರಾವರಿ, ತುಂತುರು ನೀರಾವರಿ, ಹನಿ ನೀರಾವರಿ, ಏತ ನೀರಾವರಿ, ಕೃಷಿ ಹೊಂಡ, ಮಳೆ ನೀರು ಕೊಯ್ಲು ಹಾಗೂ ಇನ್ನಿತರೆ ವೈಜ್ಞಾನಿಕ ಪದ್ಧತಿಗಳಲ್ಲಿ ಬೆಳೆಗಳಲ್ಲಿ ಅನುಸರಿಸುವ ಮೂಲಕ ಜಲಕ್ಷಾಮವನ್ನು ತಡೆದು ಸಮಸ್ತ ಜೀವರಾಶಿಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಮುಂದಿನ ಪೀಳಿಗೆಯು ಸಮೃದ್ಧಿ ಜೀವನ ನಡೆಸಲು ಸಮಸ್ತ ನಾಗರಿಕರಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ವಿನಂತಿಸಲಾಗಿದೆ. ಕಾವೇರಿ ನೀರಾವರಿ ನಿಗಮದ ಸ್ತಬ್ಧ ಚಿತ್ರ ನಂತರ ತುಮಕೂರು ಜಿಲ್ಲೆಯ ಕಲಾವಿದರ ಒಂದು ವಿಶಿಷ್ಟ ಜನಪದ ನೃತ್ಯವನ್ನ ಪ್ರದರ್ಶನ ಮಾಡಿದ್ದನ್ನ ತಾವು ನೋಡಿದ್ರಿ. ಇದೀಗ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮ. ಕರ್ನಾಟಕದ ಹೆಮ್ಮೆಯ ಸಂಕೇತ ನಮ್ಮ ಮೈಸೂರು ರೇಷ್ಮೆ. ಈ ಕಾರ್ಖಾನೆಯನ್ನು 1912ರಲ್ಲಿ ಮೈಸೂರಿನ ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪಿಸಿದರು. ಆರಂಭದಲ್ಲಿ ರೇಷ್ಮೆ ಬಟ್ಟೆಗಳನ್ನು ತಯಾರಿಸಿ ರಾಜ ಮನೆತನದ ಅವಶ್ಯಕತೆಗಳನ್ನು ಪೂರೈಸಲಾಗುತ್ತಿತ್ತು. 1980ರಲ್ಲಿ ಕೆಎಸ್ಐಸಿಗೆ ಹಸ್ತಾಂತರಿಸಲಾಯಿತು. ಮೈಸೂರು ಸಿಲ್ಕ್ ಸೀರೆಗಳು ಇಡೀ ರಾಷ್ಟ್ರದಲ್ಲಿ ಖ್ಯಾತಿ ಗಳಿಸಿವೆ. ರೇಷ್ಮೆ ಸೀರೆಗಳು, ಶರ್ಟ್ಗಳು, ಕುರ್ತಾಗಳು, ರೇಷ್ಮೆ ಧೋತಿಗಳು ಸೇರಿದಂತೆ ಹಲವಾರು ಮಾದರಿಗಳನ್ನು ತಯಾರಿಸಲಾಗುತ್ತಿದೆ. ಇದು ಮೈಸೂರು ಸಿಲ್ಕ್ನ ಅತ್ಯುತ್ತಮ ಗುಣಮಟ್ಟವನ್ನು, ಕರ್ನಾಟಕದ ಹೆಮ್ಮೆ ಹಾಗೂ ಪರಂಪರೆಯನ್ನು ಸಂಕೇತಿಸುತ್ತಿದೆ. ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅದರ ಗುಣಮಟ್ಟತೆಗೆ, ಶ್ರೇಷ್ಠತೆಗೆ ಹೆಸರು ಗಳಿಸಿರುವಂತದ್ದು. ಮೈಸೂರು ಸ್ಯಾಂಡಲ್ ಸೋಪ್ ಅಂದಾಕ್ಷಣ ನಮಗೆ ಅದರ ಘಮಲು ನೆನಪಾಗತ್ತೆ. ಮೈಸೂರು ಸಿಲ್ಕ್ ಸೀರೆ ಅಂದಾಕ್ಷಣ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗತ್ತೆ. ಅಂತಾದ ಮೇಲೆ ಈ ಸ್ತಬ್ಧ ಚಿತ್ರಗಳಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡಿ ಬಂಧುಗಳೇ. ಅದಾದ ನಂತರ ಝಾಂಜ್ ನೃತ್ಯಕ್ಕಾಗಿ ಕಲಾವಿದರನ್ನ ತಾವು ನೋಡಬಹುದು. ಕೈಯಲ್ಲಿ ಕೇಸರಿ ವಸ್ತ್ರವನ್ನ ಹಿಡಿದು
ಕಿವಿ ಕಚ್ಚಿಡುವಂತಹ ಶಬ್ದವನ್ನ ಮಾಡುತ್ತಾ ಕಂಸಾಳೆ ಒಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಕಲಾವಿದರು ಸಾಕ್ತಾ ಇದ್ದಾರೆ. ಈ ಒಂದು ವಿಶೇಷ ನೃತ್ಯದಲ್ಲಿ ಜಾಂಚ್ ಕಲಾವಿದರು. ಜಾಂಚ್ ಪಥಕ್ ಜಾನಪದ ಕಲಾ ಪ್ರಕಾರ. ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸ್ತಬ್ಧ ಚಿತ್ರದಲ್ಲಿ ನಾವು ಕಾಣಬಹುದು. ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮತ್ತು ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. 2024-25 ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ, ಗಂಗಾ ಕಲ್ಯಾಣ, ಮೈಕ್ರೋ ಕ್ರೆಡಿಟ್ ಮತ್ತು ಭೂ ಒಡೆತನ ಮುಂತಾದ ಯೋಜನೆಗಳು ಜಾರಿಯಲ್ಲಿವೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಪರಿಶಿಷ್ಟ ಜಾತಿಯ ಯುವಕ ಯುವತಿಯರಿಗೆ ಸಣ್ಣ ಉದ್ಯಮಗಳನ್ನು ಪ್ರಾರಂಭಿಸಲು ಆರ್ಥಿಕ ಸಹಾಯ ಒದಗಿಸುತ್ತದೆ. ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಯುವಕ ಯುವತಿಯರಿಗೆ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡುತ್ತದೆ. ಗಂಗಾ ಕಲ್ಯಾಣ ಯೋಜನೆ ಪರಿಶಿಷ್ಟ ಜಾತಿಯ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೋರ್ವೆಲ್ ಕೊರೆದು ನೀರಾವರಿ ಸೌಲಭ್ಯ ಒದಗಿಸುತ್ತದೆ. ಮೈಕ್ರೋ ಕ್ರೆಡಿಟ್ ಯೋಜನೆ ಪರಿಶಿಷ್ಟ ಜಾತಿಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮೂಹಿಕ ಉತ್ಪಾದನಾ ಅಥವಾ ಸೇವಾ ಘಟಕಗಳಿಗೆ ಆರ್ಥಿಕ ನೆರವು ನೀಡುತ್ತದೆ. ಭೂ ಒಡೆತನ ಯೋಜನೆ ಪರಿಶಿಷ್ಟ ಜಾತಿಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ. ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು. ಸ್ತಬ್ಧ ಚಿತ್ರಕ್ಕೆ ಅನುವು ಮಾಡಿಕೊಡಬೇಕು. ಜಾಂಚ್ ಕಥಕ್ ತಂಡ ಅಲ್ಲಿ ಪಿರಮಿಡ್ಗಳನ್ನ ರಚಿಸಿ ತಮ್ಮ ಜಾನಪದ ಕಲಾ ಪ್ರಕಾರವನ್ನ ಪ್ರದರ್ಶನ ಮಾಡ್ತಾ ಇದೆ. ಬಂಧುಗಳೇ, ಅದರ ನಂತರ ಬರ್ತಾ ಇರುವಂತಹ ಜಾನಪದ ಕಲಾ ತಂಡ ಹಕ್ಕಿ ಪಿಕ್ಕಿ ನೃತ್ಯ. ಕುಮಾರಿ ಅಂಜಲಿ ಹಕ್ಕಿಗೂಡು ಹಕ್ಕಿ ಪಿಕ್ಕಿ ಜಾನಪದ ಮಹಿಳಾ ನೃತ್ಯ ತಂಡ ಬಳ್ಳಾರಿ ಜಿಲ್ಲೆ ಈ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬುಡಕಟ್ಟು ಸಮುದಾಯದ ಹಕ್ಕಿ ಪಿಕ್ಕಿ ಜನಾಂಗದ ಜಾನಪದ ಕಲೆ ಈ ಹಕ್ಕಿ ಪಿಕ್ಕಿ ನೃತ್ಯ. ಈ ಹಕ್ಕಿ ಪಿಕ್ಕಿ ಜನಾಂಗದವರು ಒಂದು ಕಡೆ ನೆರಳಿಲ್ಲುವಂತಹ ಜನರಲ್ಲ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಗಾಗಿ ಅಲೆಯುವಂತಹ ಅಲೆಮಾರಿ ಜನಾಂಗ. ಆದರೂ ಕೂಡ ತಮ್ಮ ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಂಡಿದ್ದಾರೆ. ತಮ್ಮ ಕಲಾ ಪ್ರಕಾರವನ್ನ ಇಲ್ಲಿ ಪ್ರದರ್ಶನಕ್ಕೆ ನೀಡಿದ್ದಾರೆ. ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಹಾಲಿನ ಶುಭ್ರತೆ ನೀಡಿದೆ ರೈತರ ಪರಿವಾರಕ್ಕೆ ಭದ್ರತೆ. ಹೈನೋದ್ಯಮದ ಮೂಲಕ ಮಹಿಳಾ ಸಬಲೀಕರಣ. ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಸಂಸ್ಥೆಯು ರಾಷ್ಟ್ರದ 2ನೇ ಅತಿದೊಡ್ಡ ಸಹಕಾರಿ ಹಾಲಿನ ಸಂಸ್ಥೆಯಾಗಿದೆ. ಪ್ರಸ್ತುತ 4771 ಹಾಲು ಉತ್ಪಾದಕರ ಮಹಿಳಾ ಸಂಘ ಮತ್ತು 11,264 ಸಾಮಾನ್ಯ ಹಾಲು ಉತ್ಪಾದಕರ ಸಂಘಗಳಿವೆ. ಸುಮಾರು 13.61 ಲಕ್ಷ ಸದಸ್ಯರ ಪೈಕಿ 4.75 ಲಕ್ಷ ಮಹಿಳಾ ಸದಸ್ಯರಿದ್ದಾರೆ. ಪ್ರತಿದಿನ 24.96 ಲಕ್ಷ ಲೀಟರ್ ಹಾಲು ಶೇಖರಣೆ ಆಗುತ್ತಿದೆ. ಮಹಿಳೆಯರಿಗಾಗಿ ವೃತ್ತಿ ತರಬೇತಿ ಮತ್ತು ಉದ್ಯೋಗ ಬೆಂಬಲಿತ ಯೋಜನೆಯನ್ನ ನೀಡಲಾಗುತ್ತಿದೆ. ಆ ಸ್ತಬ್ಧ ಚಿತ್ರದ ನಂತರ ತಾವು ನೋಡ್ತಾ ಇರೋ ಕಥಕ್ಕಳಿ ಗೊಂಬೆ ನೃತ್ಯ ಶ್ರೀ ಬಸಯ್ಯ ಬನ್ನಿಗೋಳಮಠ ನಾಟ್ಯ ಲೋಕ ಕಲೆ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ರಾಮಲಿಂಗೇಶ್ವರ ನಗರ ಹುಬ್ಬಳ್ಳಿ. ಕಥಕ್ಕಳಿಯ ವೇಷಭೂಷಣ ಅದರ ಕುಣಿತ ಎಂಥವರನ್ನು ಕೂಡ ಆಕರ್ಷಿಸುತ್ತದೆ. ಇಲ್ಲಿ ಈ ವೇಷಭೂಷಣವನ್ನ ಯಥಾವತ್ತು ಧರಿಸಿ ಕುಣಿತ ಮಾಡುವುದನ್ನ ನಾವು ನೋಡುತ್ತಾ ಇದ್ದೇವೆ. ಇದು ಗೊಂಬೆಯಂತೆಯೇ ಭಾಸವಾಗುವುದು. ಆದರೆ ಮಾತಿಲ್ಲದ ಕುಣಿತದಿಂದ ಇಲ್ಲಿ ಗೊಂಬೆಗಳ ಕುಣಿತ ಸಮೂಹವೇ ಇದ್ದು ತುಂಬಾ ಕುತೂಹಲವನ್ನ ಮೂಡಿಸುವ ಶಿಸ್ತಿನ ಪ್ರದರ್ಶನವಾಗಿದೆ. ಮೆರವಣಿಗೆಯಲ್ಲಿ ಹೇಳಿ ಮಾಡಿಸಿದಂತಹ ಪ್ರದರ್ಶನ ಇದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಪರಿಶಿಷ್ಟರ ಸಮಗ್ರ ಅಭಿವೃದ್ಧಿ ನಮ್ಮ ಧ್ಯೇಯ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಒಂದು ನಿಗಮವಾಗಿದೆ. 1975ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನು 2005ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು.
ನಿಗಮದಿಂದ ಸ್ವಯಂ ಉದ್ಯೋಗ, ಉದ್ಯಮಶೀಲತಾ ಅಭಿವೃದ್ಧಿ, ಸ್ವಾವಲಂಬಿ ಸಾರಥಿ, ಮೈಕ್ರೋ ಕ್ರೆಡಿಟ್, ಭೂ ಒಡೆತನ ಮತ್ತು ಗಂಗಾ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಪರಿಶಿಷ್ಟ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಸಮಗ್ರ ಅಭಿವೃದ್ಧಿಗೆ ತೊಡಗಿದೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಬಂಧುಗಳೇ, ಆ ಸ್ತಬ್ಧ ಚಿತ್ರದ ನಂತರ ತಾವು ಮತ್ತೊಂದು ನಗಾರಿ ಹಾಗೂ ತಮಟೆ ತಂಡವನ್ನ ನೋಡ್ತಾ ಇದ್ದೀರಾ. ನಗಾರಿ ಹಾಗೂ ತಮಟೆ ತಂಡದ ಕಲಾವಿದರು ಸಾಕ್ತಾ ಇದ್ದಾರೆ. ಅದಾದ ನಂತರ ಮುಂದೆ ಬರ್ತಾ ಇರುವಂತಹ ಜಾನಪದ ಕಲೆ ಮರಗಾಲು. ಶ್ರೀ ಸಿದ್ದರಾಜು ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘ, ಮೈಸೂರು ಜಿಲ್ಲೆ. ಶಿವನ ವೇಷಧಾರಿಯಾಗಿ ಮರಗಾಲ್ನಲ್ಲಿ ಆಗಮಿಸ್ತಾ ಇದ್ದಾರೆ ಈ ಸಂಘದ ಕಲಾವಿದರು. ಕೋಲಾರ, ಧಾರವಾಡ, ಮಂಡ್ಯ, ಮೈಸೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮರಗಾಲು ಕುಣಿತ ಹೆಚ್ಚಾಗಿ ಕಂಡುಬರುತ್ತೆ. ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಗ್ರಾಮೀಣ ಜನರು ಮರದ ಕಾಲುಗಳನ್ನು ಕಾಲಿಗೆ ಕಟ್ಟಿಕೊಂಡು ಕುಣಿಯುವುದೇ ಮರಗಾಲು ಕುಣಿತ. ಮರಗಾಲುಗಳನ್ನು ಹಗುರವಾದ ಆದರೆ ಗಟ್ಟಿಯಾದ ಮರದಿಂದ ಮಾಡಿರುತ್ತಾರೆ. ಮರಗಾಲನ್ನ ಕಟ್ಟಿಕೊಳ್ಳುವುದಕ್ಕೆ ಮೊದಲು ಮೊಣಕಾಲಿನವರೆಗೆ ಬಟ್ಟೆ ಸುತ್ತಿಕೊಳ್ಳುತ್ತಾರೆ. ಆ ನಂತರ ಹಿಮ್ಮಡಿ ಮೇಲೆ ಹೆಜ್ಜೆ ಭಾರ ಬೀಳುವಂತೆ ಭದ್ರವಾಗಿ ಕಾಲಿಗೆ ಕಟ್ಟಿಕೊಂಡು ಸಮಭಾರದ ಹಿಡಿತ ಸಿಕ್ಕುವವರೆಗೂ ಕೈ ಆಸರೆಗೆ ಒಂದು ಉದ್ದವಾದ ಕೋಲು ಅಥವಾ ಸಹಾಯಕರ ನೆರವು ಪಡೆಯುತ್ತಾರೆ. ನಂತರ ಯಾವ ಆಸರೆಯೂ ಇಲ್ಲದೆ ಹೆಜ್ಜೆ ಹಾಕುತ್ತಾ ತಮಟೆ ನಗಾರಿ ಗತ್ತಿಗೆ ಕತ್ತಿಯನ್ನ ಜಳಪಿಸುತ್ತಾ ಇದರಲ್ಲಿ ಈಶ್ವರನ ತ್ರಿಶೂಲವನ್ನ ತಾವು ಕಾಣಬಹುದು. ವಿವಿಧ ಭಂಗಿಗಳಲ್ಲಿ ಕುಣಿತಾ ಸಾಗುತ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸ್ತಬ್ಧ ಚಿತ್ರವನ್ನ ಬಹಳ ಸೊಗಸಾಗಿ ತಂದಿದೆ. ಗೃಹ ಆರೋಗ್ಯ ಯೋಜನೆಯು ಸಾಂಕ್ರಾಮಿಕ ಕಾಯಿಲೆಗಳನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆ ನೀಡಲು ಜಾರಿಗೆ ತಂದಿರುವ ಒಂದು ಕಾರ್ಯಕ್ರಮವಾಗಿದೆ. ಇದರ ಅಡಿಯಲ್ಲಿ ಆರೋಗ್ಯ ಕಾರ್ಯಕರ್ತರು 30 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳ ಮನೆಗೆ ಭೇಟಿ ನೀಡಿ ರಕ್ತದೊತ್ತಡ, ಮಧುಮೇಹ, ಕ್ಯಾನ್ಸರ್ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ 14 ರೋಗಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಪತ್ತೆ ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಯೋಜನೆಯನ್ನ ರಾಜ್ಯದಾದ್ಯಂತ ವಿಸ್ತರಿಸಲಾಗಿದ್ದು ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಗುರಿಯನ್ನ ಹೊಂದಿದೆ. ಅಭಿಮಾನಿಗಳೇ ನಮ್ಮನೆ ದೇವರು ಎಂದಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ತಂದಿದೆ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಯುವ ಜನರಲ್ಲಿ ಹೆಚ್ಚುತ್ತಿರುವ ಹಠಾತ್ ಹೃದಯಾಘಾತದ ಸಂಕಟವನ್ನು ಎದುರಿಸಲು ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ. 2023ರಲ್ಲಿ ಪ್ರಾರಂಭವಾದ ಈ ಯೋಜನೆಯು ಜಿಲ್ಲಾ, ತಾಲೂಕು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿ ECG ಕೇಂದ್ರಗಳನ್ನು ಸ್ಥಾಪಿಸಿ ಹೃದಯ ತಪಾಸಣೆ ನಡೆಸುತ್ತದೆ. ಇದು ಸಂಶಯಾಸ್ಪದ ಹೃದಯಾಘಾತದ ಸಂದರ್ಭದಲ್ಲಿ ತಕ್ಷಣವೇ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಶೀಘ್ರವಾಗಿ ಚಿಕಿತ್ಸೆ ನೀಡಲು ಅವಕಾಶವನ್ನು ಕಲ್ಪಿಸುತ್ತದೆ. ಭ್ರೂಣಲಿಂಗ ಪತ್ತೆ ಹಚ್ಚುವಿಕೆ ನಿಷೇಧ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯುವುದು. ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸುವ ಭಾರತದ ಪ್ರಮುಖ ಕಾಯ್ದೆ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ತಂತ್ರಗಳ ಕಾಯ್ದೆ 1994 ಆಗಿದೆ. ಈ ಕಾಯ್ದೆಯ ಪ್ರಕಾರ ಭ್ರೂಣದ ಲಿಂಗ ಪತ್ತೆ ಹಚ್ಚುವಿಕೆಯನ್ನು ನಿಷೇಧಿಸುತ್ತದೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಮೂಲಕ ಲಿಂಗ ಅನುಪಾತದ ಅಸಮತೋಲನವನ್ನು ಸರಿಪಡಿಸುವ ಗುರಿಯನ್ನು ಹೊಂದಿದೆ. ಅದರ ನಂತರ ಸಾಕ್ತಾ ಇರುವಂತಹ ಜಾನಪದ ಕಲೆ ಆಂಧ್ರ ಪ್ರದೇಶ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ದಪ್ಪಗುಟಲು. ಈ ಒಂದು ವಿಶೇಷ ನೃತ್ಯ ಎದೆಗೆ ತಮಟೆ ಹಾಗೆ ಹಿಂದೆ ಬಾಲವನ್ನ ಕಟ್ಟಿಕೊಂಡು ನೃತ್ಯವನ್ನ ಮಾಡ್ತಾ ಇರುವಂತಹ ಜಾನಪದ ಕಲಾವಿದರನ್ನ ತಾವು ಗಮನಿಸಿದ್ದೀರಾ ಬಂಧುಗಳೇ. ಇದು ದಪ್ಪಟಗುಲು ಜಾನಪದ ಕಲೆ, ಆಂಧ್ರ ಪ್ರದೇಶದ ಕಲೆ. ಅದಾದ ನಂತರ ಮತ್ತೊಂದು ಜಾನಪದ ಕಲಾ ತಂಡ ಜಾನ್ ಪದಕ್ ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಾ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಗ್ರಾಮಗಳಿಂದ ದೂರದಲ್ಲಿರುವ ಗೋಮಾಳ, ಸರ್ಕಾರಿ ಜಾಗ, ಅರಣ್ಯ ಭೂಮಿ, ಖಾಸಗಿ ಜಮೀನು ಇತ್ಯಾದಿ ಪ್ರದೇಶಗಳಲ್ಲಿ ನಿರ್ಮಾಣಗೊಂಡಿರುವ ತಾಂಡಗಳಲ್ಲಿ ವಾಸವಾಗಿರುವಂತ ಬಂಜಾರ, ಲಂಬಾಡಿ ಸಮುದಾಯಗಳ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಸರ್ವತೋಮುಖ ಅಭಿವೃದ್ಧಿ ಪಡಿಸುವುದರ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಕಂಪನಿ ಕಾಯ್ದೆಯ ಅಡಿಯಲ್ಲಿ 2009ರಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ. ತಾಂಡಗಳ ಹಾಗೂ ತಾಂಡ ನಿವಾಸಿಗಳ ಸಮಗ್ರ ಅಭಿವೃದ್ಧಿ, ಶೈಕ್ಷಣಿಕ, ಆರೋಗ್ಯ, ನೈತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಧ್ಯೇಯವಾಗಿದೆ.
ತಾಂಡಗಳಿಗೆ ಸಂಪರ್ಕ ರಸ್ತೆ, ಸಿಸಿ ರಸ್ತೆ, ಒಳಚರಂಡಿ, ಸಮುದಾಯ ಭವನ, ಅಂಗನವಾಡಿ ಕಟ್ಟಡ, ತಾಂಡ ಬಡಾವಣೆ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದು, ವಿದ್ಯುತ್ ಶಕ್ತಿ, ವಸತಿ, ಸಾರಿಗೆ ಸಂಪರ್ಕ, ಸ್ವಚ್ಛತೆ ಮತ್ತು ನೈರ್ಮಲ್ಯ ಇತ್ಯಾದಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ವ್ಯವಸ್ಥೆ ಇದೆ. ಅದಾದ ನಂತರ ತಾವು ಜಾನಪದ ಕಲೆ, ವಿಶೇಷ ಕಲೆ, ನಮ್ಮ ಮೈಸೂರಿನ ಕಲೆ ವೀರ ಮಕ್ಕಳ ಕುಣಿತ. ಬಂಧುಗಳೇ, ಮೈಸೂರು ಮಂಡ್ಯ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತಹ ಕಲೆ ಇದು ವೀರ ಮಕ್ಕಳ ಕುಣಿತ. ಸಿದ್ದರಾಮೇಶ್ವರ ಜಾತ್ರೆಯಲ್ಲಿಯೂ ಕೂಡ ವೀರ ಮಕ್ಕಳ ಕುಣಿತವನ್ನ ಪ್ರದರ್ಶನ ಮಾಡಲಾಗತ್ತೆ. ಮಾರಿ ಹಬ್ಬದಲ್ಲಿ ವಿಶೇಷವಾಗಿ ವೀರ ಮಕ್ಕಳ ಕುಣಿತವನ್ನ ಕಲಾವಿದರು ಪ್ರಸ್ತುತಪಡಿಸ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಬಹಳ ಪ್ರಿಯವಾದಂತಹ ಕಲೆ ಇದು ವೀರ ಮಕ್ಕಳ ಕುಣಿತ. ಅವರು ಸ್ವತಃ ವೀರ ಮಕ್ಕಳ ಕುಣಿತವನ್ನ ಮಾಡುವಂತಹ ಕಲಾವಿದರು. ಇದು ಕಲೆಗೆ ಕೊಡುವಂತಹ ಗೌರವ, ನಮ್ಮ ಜಾನಪದ ಸಂಸ್ಕೃತಿಗೆ ನಾವು ಕೊಡುವಂತಹ ಗೌರವ. ವೀರ ಮಕ್ಕಳ ಕುಣಿತದ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಕಲಾವಿದರು. ಮುಂದಿನ ಸ್ತಬ್ಧ ಚಿತ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. ಕೃಷಿಯೇ ಭಾರತ ಬೆನ್ನೆಲುಬು, ರೈತಾಪಿಗಳೇ ಜೀವನಾಡಿ. ಹತ್ತಿಯಿಂದ ನೂಲು ತೆಗೆದ ಬಟ್ಟೆ ತಯಾರಿಸುವುದು ಸಿಂಧು ನಾಗರಿಕತೆ ಕಾಲದಿಂದಲೂ ಈ ನೆಲದ ಪ್ರಾಚೀನ ಸಂಸ್ಕೃತಿ. ಭಾರತವನ್ನಾಳುತ್ತಿದ್ದ ಬ್ರಿಟಿಷರು ಹತ್ತಿಯನ್ನ ನಿಕೃಷ್ಟ ಬೆಲೆಗೆ ಕೊಂಡೊಯ್ದು ಕಾರ್ಖಾನೆಗಳಲ್ಲಿ ಬಟ್ಟೆಗಳನ್ನ ತಯಾರಿಸಿ ಈ ನೆಲದಲ್ಲಿ ಅಧಿಕ ಬೆಲೆಗೆ ಮಾರುತ್ತಾ ಸಿರಿವಂತರಾಗುತ್ತಾ ಈ ನೆಲದ ಮೂಲ ಗುಡಿ ಕೈಗಾರಿಕೋದ್ಯಮಕ್ಕೆ ಬಹುದೊಡ್ಡ ಪೆಟ್ಟು ನೀಡಿದ್ದು ಇತಿಹಾಸದ ಕರಾಳ ಅಧ್ಯಾಯ. ಆಂಗ್ಲರ ಪ್ರಭುತ್ವದ ವಿರುದ್ಧ ಹೋರಾಟವನ್ನು ಆರಂಭಿಸಿದ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಗೆ ಜೀವ ಕೊಟ್ಟರಲ್ಲದೆ ಸ್ಥಳೀಯ ಹತ್ತಿಯನ್ನು ಬಳಸಿ ಚರಕದಿಂದ ನೂಲು ತೆಗೆಯುವ ಮೂಲಕ ಭಾರತದಲ್ಲಿ ಹೊಸದೊಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದಾದ ನಂತರ ಚೆಂಡೆ ವಾದ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ವಿಶೇಷ ಕಲೆ ಚೆಂಡೆ ವಾದ್ಯ, ನಮ್ಮ ಉಡುಪಿ ಜಿಲ್ಲೆಯ ಕಲೆ. ರಾಯಚೂರು ಜಿಲ್ಲೆ ಸರ್ವಧರ್ಮ ಸಾಮರಸ್ಯದ ನೆಲೆವೀಡು. ರಾಯಚೂರು ಸೇಂಟ್ ಮೇರಿ ಚರ್ಚ್ 16 ಮತ್ತು 17ನೇ ಶತಮಾನ ಕಾಲದಿಂದಲೂ ಪೋರ್ಚುಗೀಸ್ ಮತ್ತು ಕ್ಯಾಥೋಲಿಕ್ ಜನ್ಯೂಟ್ ಮಿಷನರಿಗಳ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಏಕ್ ಮಿನಾರ್ ಮಸೀದಿಯನ್ನ ಕಾಣ್ತಾ ಇದ್ದೀರಿ. ಮಲಿಯಾಬಾದ್ ಕೋಟೆಯ ಕಲ್ಲಾನೆಯನ್ನು ಕೂಡ ನೀವು ಕಣ್ತುಂಬಿಕೊಟ್ಟಿದ್ದೀರಿ. ರಾಯಚೂರು ಜಿಲ್ಲೆ ಸರ್ವಧರ್ಮ ಸಾಮರಸ್ಯದ ನೆಲೆವೀಡು. ಅದಾದ ನಂತರ ರಾಯಚೂರು ಜಿಲ್ಲೆಯ ಕಲಾವಿದರು ಶ್ರೀ ಗದ್ದೆಪ್ಪ, ಶ್ರೀ ಸಿದ್ದರಾಮೇಶ್ವರ ಜಾನಪದ ಕಣಿಹಲಿಗೆ ಸಾಂಸ್ಕೃತಿಕ ಕಲಾವಿದರ ಸಂಘ ಕಣಿ ವಾದನ ಕಲೆಯನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ರೇಷ್ಮೆ, ಹೈನುಗಾರಿಕೆ ಮತ್ತು ಮಾವು ಚಿನ್ನದ ನಾಡು ಖ್ಯಾತಿಯ ಕೋಲಾರ ಜಿಲ್ಲೆ ಮಣ್ಣಿನ ಹವಾಗುಣ ರೇಷ್ಮೆಗೆ ಬಹಳ ಯೋಗ್ಯವಾಗಿದೆ. ಜಿಲ್ಲೆಯ ತೋಟಗಾರಿಕಾ ಬೆಳೆಗಳಾದ ರೇಷ್ಮೆ ಮತ್ತು ಮಾವು ಅಪಾರ ಜನಪ್ರಿಯತೆಯನ್ನು ಪಡೆದಿರುವುದು ಸಂತಸದ ಸಂಗತಿಯಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಶಾಶ್ವತ ನೀರಾವರಿ ಮೂಲಗಳು ಇಲ್ಲದಿರುವುದರಿಂದ ಮಳೆಯಾಶ್ರಿತ ಪ್ರದೇಶದ ಪ್ರಮುಖ ಬೆಳೆಯಾಗಿ ಮಾವು ವಾಣಿಜ್ಯ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ರೇಷ್ಮೆ ಕೃಷಿಯು ಒಂದು ಪ್ರಮುಖ ಗುಡಿ ಕೈಗಾರಿಕೆಯಾಗಿದೆ. ಕೋಲಾರ ಜಿಲ್ಲೆಯ ಪ್ರಸ್ತುತ ಹಾಲು ಒಕ್ಕೂಟದಲ್ಲಿ 994 ಸಂಘಗಳಿವೆ. 42,064 ಸಕ್ರಿಯ ಹಾಲು ಉತ್ಪಾದಕರಿಂದ ಸರಾಸರಿ ಶೇಕಡ 7.5 ಲಕ್ಷ ಲೀಟರ್ ಹಾಲು ಶೇಖರಣೆಯಾಗುತ್ತಿದೆ. ಪ್ರತಿಯೊಂದು ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಆ ಜಿಲ್ಲೆಯ ವಿಶೇಷ ಜಾನಪದ ಕಲೆಗಳ ಪ್ರದರ್ಶನ ಕೂಡ ನಡೀತಾ ಇದೆ. ಕ್ಷೀರ ಕ್ರಾಂತಿಗೆ ಸಾಕ್ಷಿಯಾದಂತಹ ಕೋಲಾರ ಜಿಲ್ಲೆಯ ಸ್ತಬ್ಧ ಚಿತ್ರವನ್ನು ತಾವು ನೋಡ್ತಾ ಇದ್ದೀರಾ. ಅದರ ಹಿಂದೆ ಸಾಕ್ತಾ ಇರುವಂತಹ ತಂಡ ತಮಟೆ ವಾದ್ಯದ ಮೂಲಕ ಮಂಜುನಾಥ AM ಈ ಭೂಮಿ ತಮಟೆ ಕಲಾ ಸಂಘ ಕೋಲಾರ ಜಿಲ್ಲೆ ಹಾಗೂ ಶ್ರೀ ಪ್ರಸನ್ನ ಕುಮಾರ್ PM ನಾಡೋಜ ಮುನಿ ವೆಂಕಟಪ್ಪ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಪಿಂಡಿ ಪಾಪ್ನಳ್ಳಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ. ತಮಟೆ ಕಲೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತರು ಪಿಂಡಿ ಪಾಪ್ನಳ್ಳಿ. ನಮ್ಮ ಕಲಾವಿದರು ನಮ್ಮ ಮೂಲ ಕಲೆಗೂ ಕೂಡ ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ನಾಡೋಜ ಶ್ರೀ ಮುನಿ ವೆಂಕಟಪ್ಪ ಪದ್ಮಶ್ರೀ ಪ್ರಶಸ್ತಿ ವಿಜೇತರು. ತಮಟೆ ಕಲೆಯನ್ನ ತಾವೆಲ್ಲರೂ ಕೂಡ ಈಗ ಕಣ್ತುಂಬ್ಕೋತಾ ಇರ. ಕೋಲಾರ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ಹೋಗ್ತಾ ಇರುವಂತಹ ತಮಟೆ ವಾದನ. ಯಾದಗಿರಿ ಜಿಲ್ಲೆ ಟೇಲರ್ ಮಂಜಿಲ್ 1844 ಸುರಪುರ. ಕರ್ನಲ್ ಫಿಲಿಪ್ ಮೆಡೋಸ್ ಟೇಲರ್ 19ನೇ ಶತಮಾನದ ಡೆಕ್ಕನ್ ಪ್ರದೇಶದ ಪ್ರಸಿದ್ಧ ಬ್ರಿಟಿಷ್ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು.
ಅವರು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದ ಬ್ರಿಟಿಷ್ ರೆಸಿಡೆಂಟ್ನ ಸಿಬ್ಬಂದಿಯಲ್ಲಿ ಹಿರಿಯ ಆಡಳಿತದ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು. 36 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೆಡೋಸ್ ಟೇಲರ್ ಅವರನ್ನು ಹೈದರಾಬಾದ್ನ ನಿಜಾಮರು ರಾಜ ವೆಂಕಟಪ್ಪ ನಾಯಕನ ಪ್ರಭುತ್ವವನ್ನು, ಅಂದರೆ ಕರ್ನಾಟಕದ ಇಂದಿನ ಸುರಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿರ್ಮಿಸಲು ನೇಮಿಸಿದರು. ಈ ಬಂಗಲೆಯನ್ನು ಶೋರಾಪುರದಲ್ಲಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದಾಗ ನಿರ್ಮಿಸಲಾಯಿತು. ಅದರ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲೆ ಬೇಡರ ವೇಷ. ಬೇಡರ ವೇಷವನ್ನ ಧರಿಸಿ ಹೋಗ್ತಾ ಇರುವ ಕಲಾವಿದರು ಶ್ರೀ ಮಂಜುನಾಥ ಜಿ ಶೆಟ್ಟಿ, ಶ್ರೀ ಮಂಜು ಕಲಾ ತಂಡ, ಸಿರಸಿ, ಉತ್ತರ ಕನ್ನಡ ಜಿಲ್ಲೆ. ಪ್ರವಾಸೋದ್ಯಮ ಇಲಾಖೆ, ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ. ಕೊಪ್ಪಳದ ಅಂಜನಾದ್ರಿ ಬೆಟ್ಟವು ಅಂಜನಾದೇವಿಯ ಪುತ್ರರಾದ ಶ್ರೀ ಹನುಮಂತ ದೇವರ ಜನ್ಮ ಸ್ಥಳವೆಂದು ನಂಬಲಾಗುತ್ತದೆ. ಈ ಪವಿತ್ರ ಪರ್ವತದ ಪ್ರತಿಯೊಂದು ಕಲ್ಲು ಭಕ್ತಿ, ಶೌರ್ಯ ಮತ್ತು ಶಕ್ತಿಯ ಪೌರಾಣಿಕ ಕಥೆಗಳನ್ನು ಹೇಳುತ್ತದೆ. ಇಲ್ಲಿನ ಪುರಾತನ ದೇವಾಲಯಗಳು, ಶಾಸನಗಳು ಶತಮಾನಗಳಿಂದ ಸಾಗಿದ ಭಕ್ತಿಯ ಸಾಕ್ಷಿಗಳಾಗಿವೆ. ಹಂಪಿಯ ಕಲ್ಲಿನ ರಥವು 16ನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಅದ್ಭುತ ಶಿಲ್ಪಕಲೆ. ಈ ಮಹಾಕೃತಿಯನ್ನು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿಸಲಾಗಿದೆ. ಇಂದು ಕಲ್ಲಿನ ರಥವು ಹಂಪಿಯ ವಿಶ್ವ ಪಾರಂಪರಿಕ ತಾಣದ ಚಿಹ್ನೆಯಾಗಿದೆ. ಐಹೊಳೆ ದುರ್ಗಾ ದೇವಾಲಯವು 7ನೇ ಶತಮಾನದಲ್ಲಿ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟ ಭಾರತದ ದೇವಾಲಯ ವಾಸ್ತುಶಿಲ್ಪದ ಮಾಸ್ಟರ್ ಪೀಸ್, ಕರ್ನಾಟಕದ ಐತಿಹಾಸಿಕ ಹೆಮ್ಮೆ. ಪ್ರವಾಸೋದ್ಯಮ ಇಲಾಖೆಯ ಸ್ತಬ್ಧ ಚಿತ್ರದ ನಂತರ ಶಹನಾಯಿ ವಾದನ ಕಲಾವಿದರು ಶ್ರೀ ಲಕ್ಕಪ್ಪ ಮಾರುತಿ ಭಜಂತ್ರಿ, ಶ್ರೀ ಮಾರುತಿ ದೇವರ ಶಹನಾಯಿ ಕಲಾ ಸಂಘ, ಬೆಳಗಲಿ, ಬಾಗಲಕೋಟೆ ಜಿಲ್ಲೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಕಲಿಕಾ ನ್ಯೂನ್ಯತೆ. ಮೈಸೂರಿನಲ್ಲಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾಯತ್ತ ಸಂಸ್ಥೆ. ಸುಮಾರು 6 ದಶಕಗಳ ಹಿಂದೆ ಸ್ಥಾಪನೆಯಾಯಿತು. ಸಂಸ್ಥೆಯು ಮಾತು, ಭಾಷೆ ಮತ್ತು ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳ ತಡೆಗಟ್ಟುವಿಕೆ, ಗುರುತಿಸುವಿಕೆ ಮತ್ತು ಅವುಗಳ ಚಿಕಿತ್ಸೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ತನ್ನ 60ನೇ ವಾರ್ಷಿಕೋತ್ಸವವನ್ನು, ಅಂದರೆ ವಜ್ರ ಮಹೋತ್ಸವವನ್ನು ಹೆಮ್ಮೆಯಿಂದ ಆಚರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಕಂಡುಬರುವ, ಅಂದರೆ ಹೆಚ್ಚಾಗಿ ಗಮನಕ್ಕೆ ಬಾರದ ಕಲಿಕಾ ನ್ಯೂನ್ಯತೆ ಎಂಬ ಮಹತ್ವದ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುತ್ತಿದೆ. ಬಂಧುಗಳೇ, ಆ ಸ್ತಬ್ಧ ಚಿತ್ರದ ಹಿಂದೆ ಮತ್ತೊಂದು ನಗಾರಿ ಕಲಾವಿದರ ತಂಡ ಸಾಕ್ತಾ ಇದ್ದಾರೆ. ಮುಂದಿನ ಸ್ತಬ್ಧ ಚಿತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಜ್ಞಾನವೇ ಶಕ್ತಿ, ಶಿಕ್ಷಣವೇ ಆಸ್ತಿ ಎಂಬುದೇ ಸಂಸ್ಥೆಯ ಪರಮ ಧ್ಯೇಯ. ಬುದ್ಧಿವಂತಿಕೆ, ಸಮಾನತೆ, ಭರವಸೆಗಳೇ ಇಲಾಖೆಯ ಮೊದಲ ಆದ್ಯತೆ. ಪರಸ್ಪರ ಸಹಾಯ, ಕೈ ಹಿಡಿದು ಬೆಳೆಯುವ ಮತ್ತು ಬೆಳೆಸುವ ಹಂಬಲವೇ ಕಲ್ಯಾಣ ಇಲಾಖೆಯ ಮೊದಲ ಗುರಿ. ಕಾಡುತ್ತಲಿರುವ ಬಡತನ, ನಿರುದ್ಯೋಗ, ಅಶಿಕ್ಷಣದ ಕೊರತೆಗಳನ್ನು ನಿವಾರಿಸಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುವುದೇ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ. ಕರ್ನಾಟಕ ಸರ್ಕಾರದ ಪರಿಪಕ್ವ ಮಾರ್ಗದರ್ಶನದಲ್ಲಿ ಪರಿಪೂರ್ಣತೆಯೆಡೆಗೆ ಹೆಜ್ಜೆಗಳನ್ನು ಇಡುತ್ತಿರುವ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಮಾನತೆ, ಸೋದರತೆ, ಶಿಕ್ಷಣ, ಒಗ್ಗಟ್ಟು, ಉದ್ಯೋಗ ಅವಕಾಶಗಳ ಹೆಚ್ಚಳ ಹಾಗೂ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಗಟ್ಟಿಯಾದ ತಳಹದಿಯನ್ನು ರೂಪಿಸುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದೆ. ಇದು ಪ್ರಗತಿಯ ರಥ. ಎಲ್ಲರನ್ನೂ ಕೈ ಹಿಡಿದು ಕರೆದೊಯ್ಯುವ, ಜೊತೆಗೂಡಿ ಬೆಳೆಸುವ, ಭವ್ಯ ಭವಿಷ್ಯತ್ತನ್ನು ಕಟ್ಟಿಕೊಡುವ ಮಹೋನ್ನತ ಉದ್ದೇಶದೊಡನೆ ರೂಪುಗೊಂಡಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸ್ತಬ್ಧ ಚಿತ್ರ. ಅದಾದ ನಂತರ ಕಲಾ ತಂಡ ತಾವು ನೋಡ್ತಾ ಇದ್ದು ಗುಜರಾತ್ನ ರತ್ವಾ ಬುಡಕಟ್ಟು ನೃತ್ಯ. ನಮ್ಮ ರಾಜ್ಯದ ಕಲಾವಿದರು ಅಷ್ಟೇ ಅಲ್ಲದೆ ಅನ್ಯ ರಾಜ್ಯದ ಕಲಾವಿದರು ಕೂಡ ಭಾಗವಹಿಸ್ತಾ ಇರುವಂತದ್ದು ವಿಶೇಷ. ನಾವೆಲ್ಲರೂ ಕೂಡ ಕಾತರದಿಂದ ಅಭಿಮನ್ಯುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೊನೆಯ ಸ್ತಬ್ಧ ಚಿತ್ರದ ನಂತರ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣ್ತಾ ಇದ್ದೀವಿ. ನಾವು ನಮ್ಮ ನೆಲವನ್ನ ಕಾಪಾಡಿಕೊಳ್ಳಬೇಕು, ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಎನ್ನುವಂತ ಸಂದೇಶವನ್ನ ಹೊತ್ತು ತಂದಿರುವಂತಹ ಸ್ತಬ್ಧ ಚಿತ್ರ. ಬಂಧುಗಳೇ,
ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಅಮೃತಗಳಿಗೆ ಸನ್ನಿಹಿತವಾಗುತ್ತಿದೆ. ಅಭಿಮನ್ಯು ತನ್ನ ಗಾಂಭೀರ್ಯವಾದಂತಹ ನಡಿಗೆಯೊಂದಿಗೆ ಒಂದೊಂದೇ ಹೆಜ್ಜೆಗಳನ್ನ ಇರಿಸ್ತಾ ಧಾವಿಸಿ ಬರ್ತಾ ಇದ್ದಾನೆ. ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ. ನಮ್ಮೆಲ್ಲರ ಮನಸ್ಸಿನಾಳದಲ್ಲಿ ನೆಲೆ ನಿಂತಿರುವಂತಹ ರಾಜ ಪರಂಪರೆಯ ಮೈಸೂರು ದಸರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಮಂಗಳ ವಾದ್ಯಗಳು ಮೊಳಗುತ್ತಿವೆ, ಮಂಗಳ ವಾದ್ಯಗಳು ಮೊಳಗುತ್ತಿವೆ. ತಾಯಿ ಚಾಮುಂಡೇಶ್ವರನ್ನ ಕಣ್ತುಂಬಿಕೊಳ್ಳುವಂತಹ ಅದ್ಭುತವಾದಂತಹ ಅವಕಾಶ, ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಒದಗಿಸಿ ಕೊಟ್ಟಿದೆ ಕರ್ನಾಟಕ ಸರ್ಕಾರ, ಮೈಸೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪೊಲೀಸ್ ಇಲಾಖೆ. ನಾದಸ್ವರ ಅಭಿಮನ್ಯುವನ್ನ ನಾವೆಲ್ಲರೂ ಕೂಡ ಭಕ್ತಿ ಭಾವಗಳಿಂದ ಕಣ್ತುಂಬಿಕೊಳ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿಯನ್ನ ಅಂಬಾರಿಯಲ್ಲಿ ಹೊತ್ತು ಸಾಗಿ ಬರ್ತಾ ಇದ್ದಾನೆ ನಮ್ಮ ಹೆಮ್ಮೆಯ ಅಭಿಮನ್ಯು. ಮಾವುತ ವಸಂತ JS, ಕಾವಾಡಿ ರಾಜು JK. ಹಾಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ನಾವು ನೋಡ್ತಾ ಇದೀವಿ. ಈ ಆನೆಯನ್ನ ಫೆಬ್ರವರಿ 2009 ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಡಿನಾಡು ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಈ ಆನೆ ಕಳೆದ ಹಲವಾರು ದಸರಾ ಮಹೋತ್ಸವಗಳಲ್ಲಿ ಭಾಗವಹಿಸಿದೆ. ತನ್ನ ಶಿಸ್ತು, ಶಾಂತ ನಡವಳಿಕೆಯಿಂದಾಗಿ ಎಲ್ಲರ ಗಮನ ಸೆಳೆದಿದೆ. ಪ್ರಸ್ತುತ ಸಾಲಿನಲ್ಲಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಕುಮ್ಕಿ ಆನೆಯಾಗಿ ಬರ್ತಾ ಇದೆ ಬಂಧುಗಳೇ. ಅಭಿಮನ್ಯುವಿನ ಈ ಪಕ್ಕದಲ್ಲಿ ರೂಪ ಧಾವಿಸಿ ಬರ್ತಾ ಇದೆ. ಮಂಜುನಾಥ ಮಾವುತ, ಮಂಜು ಕಾವಾಡಿ 2015ರಲ್ಲಿ ಪ್ರಕೃತಿ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಒಂದು ಸರ್ಕಸ್ ಕಂಪನಿಯಿಂದ ರಕ್ಷಿಸಿ ಅರಣ್ಯ ಇಲಾಖೆಯವರು ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡಿದ್ರು. ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಬರ್ತಾ ಇದೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವಂತಹ ಅಭಿಮನ್ಯುವಿನ ಮಾವುತ ವಸಂತ JS, ಕಾವಾಡಿ ರಾಜು JK. ನಾದಸ್ವರದೊಂದಿಗೆ ಈ ತಂಡ ಮುಂದೆ ಹೋಗ್ತಾ ಇದೆ. ಯಾವುದೇ ಕಾವೇರಿಯ ಮಾವುತ JD ದೋಭಿ, ಸಂಜನ್ ಜಯೆ ಕಾವಾಡಿಯಾಗಿದ್ದಾರೆ. ಬಂಧುಗಳೇ, ಇದು ಅವಿಸ್ಮರಣೀಯ ಕ್ಷಣ. ಮೈಸೂರೆಂಬ ಮಾಯಾನಗರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ದಸರೆಯ ಮಹಾ ಸಂಭ್ರಮ ಅಡಗಿದೆ. ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಎಲ್ಲ ನಿಟ್ಟುಗಳಿಂದಲೂ ಜಗತ್ತಿನ ಯಾವುದೇ ಪಾರಂಪರಿಕ ನಗರಕ್ಕೆ ಹೊಯ್ಕೈ ಆಗಬಲ್ಲ ಎಲ್ಲ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸಿಕೊಂಡೇ ಮುಂದೆ ಅಡಿ ಇಡುತ್ತಿದೆ. ಯದುರಾಯ ಕೃಷ್ಣರಾಯರೆಂಬ ಯಾದವ ಸಹೋದರರಿಂದ ಪ್ರತಿಷ್ಠಾಪನೆಗೊಂಡು ಮೈಸೂರು ಸಂಸ್ಥಾನದಲ್ಲಿ ಚರಿತ್ರಾರ್ಹವಾಗಿ ಮುಂದುವರಿಯುತ್ತಿದೆ. ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ. ಅತ್ಯಂತ ವಿಜೃಂಭಣೆಯಿಂದ ಸಾಗುತ್ತಿದೆ ಮೈಸೂರು ದಸರಾ ವಿಜಯದಶಮಿಯ ಮಹೋತ್ಸವ 2025. ದಸರಾ ಅಂಬಾರಿ ಆನೆಯಾದಂತ ಅಭಿಮನ್ಯುವಿಗೆ ಹಾಗೂ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹ ಕ್ಷಣ ಸನ್ನಿಹಿತವಾಗುತ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ DK ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಪುಷ್ಪಾರ್ಚನೆ ನೆರವೇರಿಸಿಕೊಡಲಿದ್ದಾರೆ. ಬಂಧುಗಳೇ, ಈ ಒಂದು ಅಮೃತ ಗಳಿಗೆಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದೇವೆ. ಅಶ್ವದಳ ಆಗಮಿಸಿದೆ. ಸುರೇಶ್ KN ACP ಮೌಂಟೆಡ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ದಂಡನಾಯಕರಾಗಿದ್ದಾರೆ ಸುರೇಶ್ KN ACP ಮೌಂಟೆಡ್. ಶರಣಪ್ಪ D ಸಾಸನೂರು RPI ಮೌಂಟೆಡ್ ದ್ವಿತೀಯ ದಂಡನಾಯಕರು. ಅಶ್ವದಳವನ್ನ ನೀವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಿ. ಹಾಗೂ 30 ಜನ ಕಲಾವಿದರಿರುವಂತಹ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ವಾದ್ಯ ವೃಂದವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು. ಇದು ನಮ್ಮ ವಿನಮ್ರ ಕೋರಿಕೆ. ಬಂಧುಗಳೇ, ಕಮಾಂಡರ್ ಸುರೇಶ ACP ಮೌಂಟೆಡ್ ಹಾಗೆ ಸೆಕೆಂಡ್ ಇನ್ ಕಮಾಂಡರ್ SD ಸಾಸನೂರ್ RPI ಮೌಂಟೆಡ್
ಇದೀಗ ಅಶ್ವದಳದೊಂದಿಗೆ ವೇದಿಕೆಯ ಮುಂಭಾಗ ಸಜ್ಜಾಗಿದ್ದಾರೆ. ಬೆಟ್ಟದಿಂದ ಇಳಿದು ಬಂದಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ, ಸರ್ವರಿಗೂ ಸಕಲ ಅಭೀಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ. ಅಭಿಮನ್ಯು ಗಂಭೀರವಾದಂಥ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ. ಇಕ್ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವಪರವಶರಾಗಿದ್ದಾರೆ. ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ. ಅದರ ಜೊತೆಯಲ್ಲಿಯೇ 21 ಕುಶಾಲ ತೋಪುಗಳನ್ನ ಸಿಡಿಸಲಿದ್ದಾರೆ. ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನ ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ. ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ, ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟದರಸಿಯೇ ನಿನಗೆ ನಮೋನ್ನಮಃ. ಮೈಸೂರೆಂದರೆ ಕೇವಲ ಅರಮನೆ, ಗುರುಮನೆ, ಕಲೆ, ಸಂಸ್ಕೃತಿ, ಪರಂಪರೆಗಳಷ್ಟೇ ಅಲ್ಲ. ಇಲ್ಲಿ ಭಕ್ತಿಯ ನೆಲೆಯಿದೆ, ಶಕ್ತಿಯ ಕೇಂದ್ರವಿದೆ. ಬಂಧುಗಳೇ, ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರಿಗೂ ದರ್ಶನವನ್ನ ಕೊಡಲಿಕ್ಕಾಗಿ ಬಂದಿದ್ದಾಳೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ. ಪುಷ್ಪಾರ್ಚನೆಯ ಕ್ಷಣ ಸನ್ನಿಹಿತವಾಗಿದೆ. ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು, ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ. ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ. ಬಂಧುಗಳೇ, ಬೆಟ್ಟದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಬಂಧುಗಳೇ, ಪುಷ್ಪಾರ್ಚನೆಯಾಗಿದೆ. ಇದೀಗ ಪುಷ್ಪಾರ್ಚನೆ ನೆರವೇರ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಮೊಳಗಲಿದೆ. I kindly request everyone rise for the national anthem. Please rise for the national anthem. ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ. ಮಾನ್ಯರೇ, ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನ ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ. ಬಂಧುಗಳೇ, ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎಸಿಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸೆಕೆಂಡ್ ಇನ್ ಕಮಾಂಡ್ ಎಸ್ ಟಿ ಸಾಸ್ನೂರ್ RPA ಮೌಂಟೆಡ್ ಅವರ ಜೊತೆಯಾಗ್ತಾ ಇದ್ದಾರೆ. Move to the right in files. Right turn. Three by the left. Quick march.
ಅಶ್ವದಳ ಮುಂದೆ ಸಾಗುತ್ತಿದೆ. ಅವರಿಗೆ ಜೊತೆಯಾಗ್ತಾ ಇದ್ದಾರೆ 30 ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ. ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ. ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ವಂದನೆಗಳು. ಪುಷ್ಪಾರ್ಚನೆಯನ್ನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರಿಗೆ, ಶಿವರಾಜ್ ಎಸ್ ತಂಗಡಿಗೆ ಅವರಿಗೆ, ಮಾನ್ಯ ಸಂಸದರಾದಂತಹ ಯದುವೀರ ಒಡೆಯರ್ ಅವರಿಗೆ ಅನಂತ ವಂದನೆಗಳು. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮೈಸೂರು ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಅವರಿಗೆ, ಮೈಸೂರಿನ ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾಗಿರುವಂತ ಸೀಮಾ ಲಾಟ್ಕರ್ ಅವರಿಗೆ ವಿಶೇಷವಾದಂತಹ ವಂದನೆಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲ ಅಧಿಕಾರಿಗಳಿಗೆ, ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ನಿಂತಹ ಎಲ್ಲ ಇಲಾಖೆಯ ಪ್ರತಿಯೋರ್ವರಿಗೂ ಕೂಡ ಅನಂತ ವಂದನೆಗಳು. ಹಾಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ವಂದನೆಗಳು. ಆರಕ್ಷಕ ಬಂಧುಗಳಿಗೆ, ಅಧಿಕಾರಿ ಬಂಧುಗಳಿಗೆ ಅನಂತ ವಂದನೆಗಳು. ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ನಿಧಾನವಾಗಿ ನಿಮ್ಮ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ತೆರಳಿ. ಯಾವುದೇ ನೂಕುನುಗ್ಗಲು ಉಂಟಾಗದ ಹಾಗೆ ದಯಮಾಡಿ ಸಹಕರಿಸಿ. ವಿಜಯದಶಮಿ ಮಹೋತ್ಸವ 2025 ಜಂಬೂ ಸವಾರಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಗಿದೆ. ಮೈಸೂರು ದಸರಾ ಮಹೋತ್ಸವ 2025 ಮೆರವಣಿಗೆ ಉಪಸಮಿತಿ, ದಸರಾ ವಿಶೇಷಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ, ಉಪ ವಿಶೇಷಾಧಿಕಾರಿ ಶ್ರೀಮತಿ ಸೀಮಾ ಲಾಟ್ಕರ್, ಪೊಲೀಸ್ ಆಯುಕ್ತರು ಮೈಸೂರು ನಗರ. ಎಲ್ಲ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ,
ರತ್ನ ಖಚಿತ ಅಂಬಾರಿ ಅಭಿಮನ್ಯು ಗಜಗಾಂಭೀರ್ಯದಿಂದ ನಡೆದು ಬನ್ನಿ ಮಂಟಪಕ್ಕೆ ಸಾಕ್ತಾ ಇದೆ. ಇಷ್ಟೊತ್ತು ವೀಕ್ಷಕ ವಿವರಣೆಯಲ್ಲಿ ನಿಮ್ಮ ಜೊತೆಗಿದ್ದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ ಹಾಗೂ ನಾನು ನಿಮ್ಮ ಮನೆ ಮಗಳು ಭಾನುಮತಿ. ಕಾರ್ಯಾಧ್ಯಕ್ಷರಾಗಿ ಕುಮಾರಿ ಬಿಂದುಮಣಿ ಆರ್ಎನ್, ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಮೈಸೂರು ನಗರ, ಕಾರ್ಯದರ್ಶಿ ಜಿ ರವಿಪ್ರಸಾದ್, ಸಹಾಯಕ ಪೊಲೀಸ್ ಆಯುಕ್ತರು ವಿಜಯನಗರ ಉಪವಿಭಾಗ ಮೈಸೂರು, ಸಮನ್ವಯ ಅಧಿಕಾರಿ ಡಾಕ್ಟರ್ ಎಂಡಿ ಸುದರ್ಶನ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಉಪಸಮಿತಿ ಅಧ್ಯಕ್ಷರು ಶ್ರೀ ಕುಮಾರ್, ಮೆರವಣಿಗೆ ಉಪಸಮಿತಿ ಉಪಾಧ್ಯಕ್ಷರುಗಳು ಸರ್ವ ಶ್ರೀ ಹೊನ್ನಪ್ಪ, ರಾಜೇಶ್, ಕೆಂಪಣ್ಣ, ನರಸಿಂಹ ಮಾದನಾಯ್ಕ, ಕಾಂತರಾಜು, ಪ್ರಕಾಶ್, ಶಾಂತರಾಜು, ಮಹದೇವು, ಯೋಗೇಶ್ ಉಪಾರ್, ನಿತಿನ್ ಪುಟ್ಟಸ್ವಾಮಿ ಹಾಗೂ ಸಮಿತಿಯ ಸದಸ್ಯರುಗಳು, ಎಲ್ಲರಿಗೂ ಈ ಕಾರ್ಯಕ್ರಮದ ಯಶಸ್ಸಿನ ಭಾಗಿದಾರಿಗಳಾಗಿರುವಂತಹ ತಮಗೆಲ್ಲರಿಗೂ ಕೂಡ ಅನಂತ ವಂದನೆಗಳು. ಸಹಕರಿಸಿದ ಪ್ರತಿಯೋರ್ವರಿಗೂ ಕೂಡ ವಿಶೇಷವಾದಂತಹ ವಂದನೆಗಳು. ಸ್ತಬ್ಧ ಚಿತ್ರದ ಪ್ರದರ್ಶನವನ್ನ ನೀಡಿದಂತಹ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ, ಆ ಇಡೀ ತಂಡಕ್ಕೆ, ಜೊತೆಗೆ ವಾರ್ತಾ ಇಲಾಖೆಗೆ, ಹಾಗೆ ಎಲ್ಲ ಕಲಾ ಪ್ರಕಾರಗಳನ್ನು ತಂದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ, ಎಲ್ಲ ಕಲಾ ತಂಡಗಳಿಗೆ ಅನಂತ ವಂದನೆಗಳು. ಶುಭವಾಗಲಿ, ಒಳಿತಾಗಲಿ. ತಾಯಿ ಚಾಮುಂಡೇಶ್ವರಿಯ ಕೃಪೆ ತಮ್ಮೆಲ್ಲರನ್ನು ಕಾಯಲಿ. ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳು. ಧನ್ಯವಾದ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿದಸರ ಹಬ್ಬ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿದಸರ ಹಬ್ಬ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ಅರಮನೆಯ ಅಂಗಳದಿ ಅಂಬಾರಿಯ ಸೊಬಗು, ಮೆರವಣಿಗೆಯ ಸಡಗರದಿ ಜನಮನಗಳ ಮೆರುಗು, ಮೈಸೂರಿದು ಕರುನಾಡಿಗೆ ಸಂಸ್ಕೃತಿಯ ಹಿರಿಮೆ, ಪರಂಪರೆಯ ಸಂಭ್ರಮದ ಅಸ್ಮಿತೆಯ ಗರಿಮೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪ್ರತಿಯೊಂದನ್ನು ಕೂಡ ಗಮನಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೂ ಕೂಡ ಅನಂತ ವಂದನೆಗಳು. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ನಂದನ್ ಮತ್ತು ಚಿರಾಗ್, ದಯಮಾಡಿ ಈ ಧ್ವನಿವರ್ಧಕ ವ್ಯವಸ್ಥೆ ಹತ್ರ ಬನ್ನಿ. ಎಲ್ಲೇ ಇದ್ರು ಕೂಡ ನಂದನ್ ಮತ್ತು ಚಿರಾಗ್, ಸೌಂಡ್ ಸಿಸ್ಟಮ್ ಹತ್ರ ಬನ್ನಿ. ನಂದನ್ ಮತ್ತು ಚಿರಾಗ್.
ನಂದನ್ ಮತ್ತು ಚಿರಂತ್ ತಮ್ಮ ಪೇರೆಂಟ್ಸ್ ಇಲ್ಲಿ ಕಾಯ್ತಾ ಇದಾರೆ. ಕಾಮೆಂಟ್ರಿ ಬಾಕ್ಸ್ ಹತ್ರ ಬಂದು ಕಾಯ್ಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. And also Tamagna. Please come near the commentary box and our console sound system.